ವಿಷಯೇಂದ್ರಿಯ ಸಂಪರ್ಕ ಹೋಗುವುದರಿಂದ ಸುಖ ಸಿಗ್ತೈತೆ ಅಂತ ತಾನ ಕಲ್ಪಿಸ್ಕೊಂಡು ಅವುಗಳು ಬೆನ್ನತ್ತೆ. ಜಡದಲ್ಲಿ ಅಜಡವಾದ ಆನಂದವನ್ನು ಕಲ್ಪಿಸ್ಕೊಂಡು ಆದ್ರೆ ಅದರಿಂದ ಏನಾಗೈತಿ ಅನ್ನೋದನ್ನು ತಿರುಗಿ ನೋಡ್ಕೋದಿಲ್ಲ ನಾವು. ಇನ್ನೂ ಅದರಾಗ ಸುಖ ಬುದ್ಧಿ ಹೋಗ್ಬೋದು ನಾವು. ಎಷ್ಟು ಒದಗಿ ತಿಂದ್ರು ಆ ವಿಷಯ ವಸ್ತುಗಳಿಂದ ಮತ್ತು ಅದರಾಗ ಹಣಿಕೆ ಹಾಕೋದು ಬಿಡುವಲ್ಲ. ಮತ್ತೆ ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, 5 ವಿಷಯ ವಸ್ತುಗಳಿಂದ ಒದಗಿನ ತಿಂತ ಏನು ಸುಖ ಉಂಟು ಅದ್ರಾಗ ಅವನು ಮಾಡಿ. ಆದರೂ ಹೊಳಿಬಲ್ದ ನಾವು ಮತ್ತು ಅದ ಬೇಕಂದ ಅಷ್ಟೊಂದು ಮಾಯಾ ಮೋಹ ಮತ್ತು ಅಲ್ಲೇ ಕೆಡುತ್ತೈತೆ. ಮತ್ತು ಹೇಳ್ಕೊಂಡು ಏನು ಎಲ್ಲೋ ಬಾವು ಧೀರ ಇದ್ರ ಸೆಳವಿಗೆ ಬೀಳದಂಗ, ವಿಷಯದ ವ್ಯಾಮೋಹಕ್ಕೆ ಬೀಳದಂಗ ನಿಜವನ್ನು ತಿಳ್ಕೊಂಡು ತನ್ನೊಳಗ ತಾವು ಉಳ್ಕೊಳ್ಳೋ. ಒಮ್ಮೆ ಅದರ ಅನುಭವ ನಮ್ಗೆ ಆತ ಅಂದ್ರೆ ನನ್ನಲ್ಲಿ ಐತೆ ಅನ್ನೋದು ಎತ್ತು ಹೋಗುದಿಲ್ಲ. ಯಾವ ವಿಷಯ ವಸ್ತುಗಳ ಕಡೆಗೂ ಮನಸ್ಸು ಹೋಗುದಿಲ್ಲ. ಇನ್ನ ವಿಷಯ ವಸ್ತುಗಳಲ್ಲಿ ಹುಡುಕ್ತೈತೆ ಅಂದ್ರೆ ಇನ್ನ ತಿಳಿದಿಲ್ಲ, ಅಜ್ಞಾನ ಇನ್ನದ ತನ್ನ ಬಗ್ಗೆ ಗೊತ್ತಿಲ್ಲದಕ್ಕೆ ಅನ್ಯದ್ರಾಗ ಹುಡುಕಾಕತ್ತಾನ. ಸುಳ್ಳ ಬಳಂತ ಸಿಕ್ತೇನೆ ಹಂಗಾರ ಅದ್ರಾಗ. ಎಷ್ಟು ತಲೆಮಾರುಗಳಾದ್ರು, ಎಷ್ಟು ಜನ್ಮಗಳು ಕಳೆದು ಹೋದ್ರು. ತಾನ ಕಲ್ಪಿಸ್ಕೊಂಡು ವಸ್ತು ಪ್ರಾಪ್ತ ಆದ ಕೂಡಲೇ ಹಿಗ್ತಾನ. ಅಲ್ಲಿ ಯಾವಾಗ ಅದು ತೋರ್ತೈತೆ ಮನಸ್ಸು ನಿಶ್ಚಲ ಆದಾಗ ಆನಂದ ತೋರ್ತೈತೆ. ಮನಸ್ಸು ಚಂಚಲ ಆದ್ರೆ ಅಂತೇಳಿ ಆ ವಸ್ತು ಇದ್ರೂ ಆನಂದ ತೋರುದಿಲ್ಲ. ಹಂಗಾರೆ ಮನಸ್ಸು ಚಂಚಲ ಆದಾಗ ಆನಂದ ಇಲ್ಲ, ನಿಶ್ಚಲ ಆದಾಗ ಆನಂದ ತೋರ್ತೈತಿ. ಹಂಗಾರೆ ವಸ್ತುವಿಗೆ ಅದಕ್ಕೂ ಏನು ಸಂಬಂಧದ? ವಸ್ತು ಅಂತೇಳಿದ್ರು ಮನಸ್ಸು ಚಂಚಲ ಆತಾನ, ಆನಂದ ತೋರುದಿಲ್ಲ. ನಿಶ್ಚಲ ಆದಾಗ ಅಷ್ಟೇ ಆನಂದ ತೋರ್ತೈತಿ. ಆ ತೋರಿದ ಆನಂದ ಆ ವಿಷಯದ್ದಲ್ಲ, ನಂದನ್ನು ತಿಳುವಳಿಕೆ ಮಾಡ್ಕೋದು ಭಾಳ ಮಹತ್ವದ. ಯಾವ್ಯಾವ ಮನಸ್ಸು ನಿಶ್ಚಲ ಆಕೈತಿ ಅವಾಗ ತನ್ನ ಆನಂದ ತನಗನ್ನು ಹೋಗ್ಬೋದು. ವಿಷಯ ವಸ್ತುಗಳಲ್ಲಿ ಸಿಕ್ತಿ ಅಂತ ತಾನೇ ಕಲ್ಪಿಸ್ಕೊಂಡು ಕುಂತಾನೆ. ಅವುಗಳಲ್ಲಿ ಸುಖ ಇದ್ರೆ ಅವುಗಳಿಂದಾಗ ಆನಂದ ಅನುಭವ ಬರಬಾರ್ದಾಗಿತ್ತು. ಅವುಗಳನ್ನು ಅವಲಂಬಿಸಿಕೊಂಡು ಸುಖ ಇದ್ದಿದ್ರೆ ಅವುಗಳನ್ನು ಬಿಟ್ಟು ಆನಂದ ತೋರ್ಬಾರ್ದಾಗಿತ್ತು. ಈ ದೇಹದಾಗಿವೆ ಯಾವೂ ಇಲ್ಲಲ್ಲ. ಯಾವ ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಹೋಗಿಲ್ಲೇ ಆನಂದ ಅನುಭವ ಬರ್ತೈತಲ್ಲ. ತನ್ನಿಂದ ಅದನ್ನು ಅವಲಂಬಿಸಿಕೊಂಡು ಅದಿಲ್ಲ ಅನ್ನೋ ಸಿದ್ಧಾಕತಿಲ್ಲ. ಅವುಗಳಲ್ಲೇ ಆನಂದ ಇದ್ದಿದ್ರೆ ವಿಷಯದ ಸಂಪರ್ಕ ಹೋದಾಗ ಅವು ಇಲ್ದಾಗ ಅದು ಆನಂದ ತೋರ್ಬಾರ್ದಾಗಿತ್ತು. ಅವು ಇಲ್ದಾಗ ದಿನನಿತ್ಯ ನಾವು ನಿತ್ಯೊಳಗೆ ಆನಂದ ಅನುಭವ ಮಾಡ್ತೇವಲ್ಲ. ಯಾವ ವಿಷಯದ ಸಂಪರ್ಕ ಹೋಗಿಲ್ಲೇ ಅನುಭವ ಮಾಡ್ತೇವಲ್ಲ, ಅಂದಿಂದ ಅದನ್ನು ಅವಲಂಬಿಸಿಕೊಂಡದಿಲ್ಲ. ಆನಂದ ಸ್ವತಂತ್ರವಾದದ್ದು ಅಂತ. ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಅದು ಆನಂದ ಇಲ್ಲ. ಅದಕ್ಕೆ ಆನಂದಕ್ಕೋಸ್ಕರ ಜಗತ್ತಿನ ಯಾವ ವಸ್ತುಗಳನ್ನ ಅವಲಂಬನ ಮಾಡುವ ಅವಶ್ಯಕತೆನೇ ಇಲ್ಲ, ಅವಳ ಇಚ್ಛಾ ಮಾಡುವ ಅವಶ್ಯಕತೆನೇ ಇಲ್ಲ ಅಂತ. ಅವ ಸುಖರೂಪ ಅಂತ ತಿಳ್ಕೊಂಡು ಆ ವಿಷಯದ ಇಚ್ಛಾ ಏನೈತಲ್ಲ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಅದಕ್ಕೆ ಮಾಡಬೇಡ, ದುಃಖ ಹೊಂದಬೇಡ ಅಂತ ಎಚ್ಚರಿಕೆ ಕೊಟ್ಟಾರ. ವಿಷಯದ ಆಶೆಯನ್ನು ಮಾಡಬೇಡಪ್ಪ. ಅದನ್ನ ಆಶೆ ಮಾಡಿದವ್ರು ಏನಾಗ ಜನ್ಮ ಅಂತ ತಿರ್ಗಾಕತ್ತಾರ. ಅದು ಸುಖ ಕೊಡ್ತಕ್ಕಂತ ತಿರ್ಗಾಕಸ್ತೈತೆ. ಅದು ಹುಟ್ಟಾಕ ತೇಕಾಕಸ್ತೈತೆ. ಹುಟ್ಟಿಟ್ಟು ಅವುಗಳ ಪ್ರಾಪ್ತಿಗಾಗಿ ಹಿಂಗೆ ಬಡ್ಕೊಂಡು ಸಾಯಿ. ಎಷ್ಟೋ ಶರೀರಗಳು ಹಿಂಗ ಹೇಳಲೇವ. ಇದು ಒಂದು ಶರೀರದಾಗ ನಿನ್ನ ನಿಜವನ್ನು ತಿಳ್ಕೊಂಡ ಇದರಿಂದ ಬಿಡುಗಡೆಯನ್ನು ಹೊಂದಿ ಹುಟ್ಟು ಸಾವುಗಳಿಂದ ಉತ್ಕಟ ಇಚ್ಛಾ ಇಲ್ಲ, ಏನ್ ಮಾಡ್ರಿ ಕೆಲಸ ಆಗಲ್ಲ ನೋಡ್ರಿ. ಮೋಟ ಮರದಲ್ಲಿ ಕಳ್ಳನಂದ ತಾನ ಕಲ್ಪಿಸ್ಕೊಂಡಾನ, ತಾನ ಹೆದರಾಗತ್ತಾನ. ಮುಂದಕ್ಕೆ ಹೋಗಿ ನೋಡಾಕೋಲ್ಲ. ಆ ವಸ್ತು ಆನಂದ ಕೊಟ್ಟಿದ್ರು ವಿಷಯ ವಸ್ತುಗಳು. ಆನಂದ ಕಾಯಂ ಇರ್ಬೇಕಾಗಿತ್ತು. ಯಾವ ಇರುದಿಲ್ಲಲ್ಲ. ಅದರಿಂದ ಆನಂದ ಅವಲ್ಲ. ವಿಷಯದಲ್ಲಿ ದೋಷ ದರ್ಶನ ಆಗ್ಬೇಕು ನೋಡ್ರಿ, ಅಂದಾಗ ವಿರತಿ ಬರ್ತೈತಿ. ವಿಷಯ ದೋಷ ದರ್ಶನವೇ ವಿರತಿಗೆ ಬೀಜ ಅಂತ.
ಏನೆಲ್ಲ ಚಿಂತೆ ಮಾಡೋದು ಇದರ ಸಂಬಂಧ. ಈ ವಿಷಯ ವಸ್ತುಗಳು ಹಿಂಗೆ ಇರಬೇಕು, ಕೆಡಬಾರ್ದು ಅಂತ ಹೌದಿಲ್ಲ ಎಲ್ಲರದು ಚಿಂತೆ. ಈ ವಿಷಯ ವಸ್ತುಗಳು ಹಂಗ ಇದಕ್ಕಿದ್ದಂಗೆ ಇಟ್ಕೊಳಕಾಗತ್ತೆ ನಾವು. ಇವು ಸುಖ ಕೊಡ್ತಾವ ನಂಗಾರೆ? ವಿಷಯ ಸುಖ ಕೊಡೋದಾಗಿದ್ರೆ ಚಿಂತೆ ಯಾಕೆ ಮಾಡ್ತೀವಿ ಹಂಗಾರೆ? ವಿಷಯದಲ್ಲಿ ದೋಷ ದರ್ಶನ ದೌಡ ಆಗೋದಿಲ್ಲ. ನೀ ಯಾವ ಶಾಸ್ತ್ರ ಕಲ್ತರು ವಿಷಯದಲ್ಲಿ ಸುಖ ಬುದ್ಧಿ ಹೋಗೈತೆ ನೋಡ್ಕೊ. ಹೋಗಿಲ್ಲ. ಏನ್ ಮೊದಲನೇ ತುತ್ತಿನಲ್ಲಿ ಇದ್ದಂಥ ರುಚಿ ಕೊನೆ ತುತ್ತಿಗೆ ಉಳಿದಲ್ಲ. ಸುಖ ಬೇಸರಕತ್ವೇನ ಸಾಮಾನ್ಯ ಬೇಸರಕ್ಕೆ ಹೇಳಿ. ಸಾಮಾನುಗಳು ಬೇಸರಕ್ಕವಿಲ್ಲ, ಅದ್ರಾಗ ಸುಖ ಇಲ್ಲ ಅಂದಂಗೆ ಆತಿಲ್ಲ. ಬೇಸರಕ್ಕ ಒಂದು ಇಲ್ಲಿ ತನಕ ಅವುಗಳಿಂದ ಸುಖ ಪಡ್ಬೇಕಂತ ಪ್ರಯತ್ನ ನಡೆಸಿದೆ. ಅದರಿಂದ ಏನಾರ ಲಾಭ ಆಗೈತೆ ನೋಡ್ಕೊಲ್ಲ, ತಿರುಗಿ ನಿಂತು ನೋಡ್ಕೊ. ವಿಚಾರ ಮಾಡಿ ನೋಡ್ಕೊರಿ, ಎತ್ತಾಗ ಹೊಂಟಿರಿ ನೋಡ್ಕೊರಿ. ಮಹಾತ್ಮರು ಹೇಳಿದ ಮಾತು ಕೇಳಾಕ್ವಲ್ರಿ. ಎಲ್ಲರೂ ಕುಡ್ರ ಬೆನ್ನೈತಿ ಹೊಂಟಂಗಾಗಿದ್ ನಾವು. ಕುಡ್ರ ಬೆನ್ನೈತಿ ವಾರ ಊರು ಎಲ್ಲಿ ಸಿಗ್ಬೇಕು ನಮ್ಗೆ? ಶರೀರ ಬಿಡೋ ಕಾಲಕ್ಕೆ ಏನು ನೆನಿತಾನ ನೋಡ್ರಿ, ಅದಾಗಿ ಬಿಡ್ತಾನೆ ಪ್ರತಿಯೊಬ್ಬ ಮಾನವ. ಅಂತ್ಯಮತಿ ಸಾಗತಿ ಅಂದ. ಅದಕ್ಕೆ ಶರೀರ ಬಿಡೋ ಕಾಲಕ್ಕೆ ನಿಜದ ಎಚ್ಚರಿಕೆ ಒಳಗಿರೋ ಪ್ರಯತ್ನವನ್ನು ಮಾಡಿ. ಏನು ಇದು ಅಂತ್ಯಕಾಲಕ್ಕೆ ಈ ಕಡೆ ಲಕ್ಷ್ಯ ಬರೋದು ಭಾಳ ಕಠಿಣ ಅದು. ಈ ಜಡ ಶರೀರ ಇದ್ದಾಗ ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಳಿಕ್ಕೆ ಬರ್ತದೆ ನೋಡ್ರಿ. ಅವರು ಇರುವ ಆನಂದ ಅದೇನು ಹುಟ್ಟೋದಲ್ಲ, ಅದು ಸಾಯುವುದೂ ಅಲ್ಲ, ಇರುವಂಗದ ಅದ. ಅಹಂಭಾವನೆ ಹುಡ್ತದೆ, ಅಹಂಭಾವನೆ ಇರ್ತದೆ, ಅಹಂಭಾವನೆ ನಾಶ ಆಗ್ತದೆ. ಏನು ಇದ್ದಿರು ಏನೂ ಆಗಿಲ್ಲ. ಸತ್ಯದ ತಿಳುವಳಿಕೆ ಪುನಃ ಮಾಜದಂಗೆ ಯಾವಾಗಲೂ ಎಚ್ಚರಿಕೆ ವಹಿಸ್ಬೇಕು ನೋಡ್ರಿ. ಏನು ಪುನಃ ಅಜ್ಞಾನದೊಳಗೆ ಬೀಳಬಾರ್ದು. ಯಾವಾಗಲೂ ಸ್ವರೂಪದ ಎಚ್ಚರಿಕೆ ಒಳಗೆ ಇರಕ್ಕೆ ಕಲಿಬೇಕು ನೋಡ್ರಿ. ಇದೇ ಗುರುವಿಗೆ ಕೊಡುವಂಥ ಗುರುಕಾಣಿಕೆ ಅಂತ. ಏನು ಏನೂ ಬೇಕಾಗಿಲ್ಲ ಗುರುಗಳಿಗೆ ನೀವು ಕೊಡುವಂಥದ್ದು. ಆ ಉನ್ನತ ಸ್ಥಿತಿಯನ್ನು ನೀವೇನಿದ್ದೀರಿ ಅದನ್ನು ನೀವು ತಿಳ್ಕೊಂಡು ನಾನು ಋಣ ಮಾಡ್ತೀನಿ. ನೀವೇನು ಕೊಡುವ ಅವಶ್ಯಕತೆನೇ ಇಲ್ಲ. ನಮ್ಮಂಗೆ ನೀವು ಆಗಿದಂಥ ನಾವು ಯಾವ ಸ್ಥಿತಿ ಪಡೆದೀವಿ, ಸಮಾಧಿ ಸ್ಥಿತಿಯನ್ನು, ಆ ಸ್ಥಿತಿಯನ್ನು ಎಲ್ಲರೂ ಹೊಂದಿರಿ. ಅದ ಗುರುವಿನ ದೇಹ ಇರ್ತದೆ. ಈ ಜಗತ್ತಿನ ಜೀವಿಗಳೆಲ್ಲ ಸುಖದಿಂದ ಬಾಳುವಂತಾಗಲಿ ಅಂತ. ಆ ದುಃಖರಹಿತ ಆಗಿ ಜ್ಞಾನ ಸ್ಥಿತಿಯನ್ನು ಪಡೆದ್ರೆ ನೀ ಎಲ್ಲ ಋಣ, ಯಾರ ಋಣದಾಗ ಹೋಗುದು, ಎಲ್ಲ ಋಣ ಮುಗುದು ನೀನು. ಗುರುವಿನ ಋಣ ತೀರ್ಸಕ್ಕೆ ಅದಕ್ಕೆ ತಕ್ಕಂಥ ಒದ್ರೆ ಈ ಜಗತ್ತಿನೊಳಗೆ ಯಾವುದು ಪೂರ್ಣ ತ್ಯಾಗನ. ಅದಕ್ಕೆ ನೀನೆಲ್ಲದನ್ನೆಲ್ಲ ಕೈ ಬಿಟ್ಟು ನೀನಾಗಿ ಉಳ್ಕೊಂಡಾಗ ಗುರುವಿನ ಋಣ ತೀರ್ತೈತಿ. ನಿನ್ನಂತೆ ಇನ್ನುಳಿದ ನಿನ್ನ ಸಂಪರ್ಕದಲ್ಲಿ ಬರುವಂಥ ಜೀವಿಗಳಿಗೆ ಮಾರ್ಗದರ್ಶನ ಮಾಡಿದಾಗ. ಏನು ತಂದೆ ತಾಯಿ ಪ್ರಾಣ ಹೋಗೋ ತನಕ ಜೋಪಾನ ಮಾಡಿದ ತಂದೆ ತಾಯಿ ಋಣ ತೀರ್ತದೆ ನಾವು. ಏನು ಮನಸ್ಸು ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಜಡ ತೋರುದು. ಮನಸ್ಸು ಅಡಗಿದಾಗ ಏನು ಜಡನೂ ಇಲ್ಲ, ಜಡನೂ ಇಲ್ಲ, ಎಲ್ಲ ಅಡಿಗೆ ಹೋಗ್ತದೆ. ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಸಂತೋಷ ಪಡೋದು ಅದು ಒಂದು ಮೋಸನ. ಯಾಕೆ ತಪ್ಪು ತಿಳುವಳಿಕೆಯಿಂದ ಅವುಗಳಲ್ಲಿ ಸುಖ ಐತೆ ಅಂತ ನೀನ ಕಲ್ಪಿಸ್ಕೊಂಡು ನೀನ ಅದ್ರ ಬೆನ್ನ ಹತ್ತಿ
ದಾನದಲ್ಲಿ ಯಾವ ದಾನ ಶ್ರೇಷ್ಠ ಅಂತಂದ್ರೆ ಜ್ಞಾನದಾನನ ಶ್ರೇಷ್ಠ ಅಂತ. ದೇಹ ನಾನಲ್ಲ ಅಂದ್ಕೂಲೆ ದೇಹ ತ್ಯಾಗ, ದೇಹ ತಾನಲ್ಲ ನಿಂದ ಮಾನ ಅಪಮಾನ ಶೋಕ ಮೋಹ ಭಯಾದಿಗಳು ನನಗಿಲ್ಲ ಅಂತ. ಇದು ಮನಸ್ಸಿನಾಗ ಬರಬಾರ್ದು ನಿನಗೆ, ಅಂದ್ರೆ ಅದು ದೇಹ ತ್ಯಾಗ. ಅನುಭವಿಗಳಿಗೆ ಒಂದು ಜನ್ಮ, ಅಭ್ಯಾಸಿಗೆ 2 ಜನ್ಮ, ಮುಮುಕ್ಷುವಿಗೆ 3 ಜನ್ಮಗಳು ಅಂತ. ಆರೂಢನಿಗೆ ಜನ್ಮವಿಲ್ಲ. ಏನು ಪರಮ ಆರೂಢನಿಗೆ ಒಂದು ವಿಧಿ ಇಲ್ಲ ಅಂತ. ವಿಷಯದಲ್ಲಿ ಆಸಕ್ತಿ ಜಾರಿ ಇದ್ರೆ ಮುಕ್ತಿ ಹೆಂಗೆ ದೊರೆತೈತೆ ಹೇಳ್ರಿ. ಕರೆ ಹೇಳ್ರಿ, ಶಿವಾನಂದರಲ್ಲಿ ಭಕ್ತಿ ಆಯಿತು ಏನು? ಆ ವಿಷಯದಲ್ಲಿ ಭಕ್ತಿ ಆಯಿತು. ನೀವು ಶಿವಾನಂದರಲ್ಲಿ ಭಕ್ತಿ ಇಡೋದಂದ್ರೆ ಸ್ವರೂಪದಲ್ಲಿ ಮನಸ್ಸನ್ನು ಇಡೋದು. ಭಕ್ತಿ ಮಾಡೋದಂದ್ರೆ ಸ್ವರೂಪಾನುಸಂಧಾನ ಮಾಡೋದು. ಏನು ಏನು ಅಲ್ಲಿ ಗುರುವೇ ಜಗವೆಂಬುದು ಜ್ಞಾನ ಭಕ್ತಿ ಕೊಡೋ ಇದು ಒಂದೇ ದೊಡ್ಡದು ಅಂತ. ಜ್ಞಾನಕ್ಕೆ ಏಕೈಕ ಆಧಾರ ಯಾವುದು ಅಂದ್ರೆ ಅನುಭವನ. ಆನಂದದಲ್ಲಿ ಮನಸ್ಸನ್ನು ಕೂಡಿಸಲಿಕ್ಕೆ ಹೊರಗಿನ ಸಾಮಾನು ಯಾವ ಉಪಯೋಗ ಬರ್ತದೆ? ಅದಕ್ಕೆ ಆಲಸ್ಯತನವನ್ನು ಬಿಟ್ಟು ಆ ಇರುವಿನ ಕಡೆ ಲಕ್ಷ್ಯ ಕೊಟ್ಟು ಅದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆಲಸ್ಯತನ ಅನ್ನೋದು ಇದೊಂದು ಮಹಾರಿಪು ಅಂದರೆ. ಆಲಸ್ಯಂ ಮನುಷ್ಯಾನಾಂ ಶರೀರಸ್ತು ಮಹಾರಿಪು ಅಂತ. ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆಗಂಡು ಸರ್ವ ಸಮತ್ವದಿಂದಲೇ ಭಕ್ತಿ ಅಂತ. ನಿಮ್ಮ ಭಜನಿ, ನಿಮ್ಮ ಕೀರ್ತನ, ಹಠಯೋಗ ಎಲ್ಲ ಏನು ಸದಾ ಆನಂದಮಯವಾದ ಇರುವಿನ ಸ್ಥಿತಿಯನ್ನು ತನ್ನೊಡನೆ ಭೇದ ಭಾವವಿಲ್ಲದೆ ವಿಚಾರವಂತರ ಮುಖಾಂತರ ಅದನ್ನು ತಿಳ್ಕೋಬೇಕು. ಏನು ಅವಾಗ ಈ ಬಂಧನ ನಮಗಿಲ್ಲ ಅನ್ನೋದು ಹೊಳಿತೈತಿ. ಎಷ್ಟು ಹೇಳಿದ್ರು ಮತ್ತು ಏನಾರ ಒಂದು ಹಿಡ್ಕೊಂಡು ಕುಂತ್ರೆ ಏನು ತಿಳಿಯುವುದು? ಮೂರ್ಖನಿಗೆ ಬುದ್ಧಿಯನ್ನು 100 ಕಾರು ಬೀಳಿದರೆ ಬೋರ್ಗಲ್ ಮೇಲೆ ನೀರ್ಗರಿದಂತೆ ಅಂತ. ಅಜ್ಞಾನದಿಂದ ಬಂದದ ಸುಜ್ಞಾನದಿಂದ ನಾವು ಹೋಗೋದು. ಇದ ಒಂದ ಮಾತು ನೋಡ್ರಿ ಕಡಿತನಕ. ಮತ್ತು ಅಜ್ಞಾನದೊಳಗೆ ಏನಾರು ಮಾಡ್ಕೋತ ಕೂತ್ರೆ ಅಜ್ಞಾನದ ಕಾರ್ಯ ಅಜ್ಞಾನವನ್ನು ಕಳೆಯಲ್ಲ. ಏನು ನಾನೇ ಬ್ರಹ್ಮನಿದ್ದೇನೆ ಅನ್ನೋದನ್ನು ಅನುಭವ ತಗೊಳ್ಳೋದು ಬಿಟ್ಟು ಬೇರೆ ಏನೇನಾರು ಮಾಡ್ಕೋತ ಕೂತ್ರೆ ಸಮಾಧಾನ ಇರ್ತದೆ. ನೀನು ಎಲ್ಲ ವ್ಯರ್ಥ. ಮೊಟ್ಟ ಮೊದಲಿಗೆ ಕೇವಲ ಆನಂದನ ಇತ್ತು. ಏನು ಅನ್ಯ ಭಾವನ ಏನು ಇದ್ದಿದ್ದಿಲ್ಲ, ತನ್ನ ಭಾವದೊಳಗ ಇತ್ತು. ಏನು ಮೊದಲಿಗೆ ತನ್ನ ಭಾವನ ಪ್ರಥಮ ಅನುಭೂತಿ ಆನಂದ ಸ್ವರೂಪನದು, ಬ್ರಹ್ಮ ಸ್ವರೂಪನದು. ಎಲ್ಲಿ ತನಕ ಭೇದ ಭಾವದ ನೋಡ್ರಿ ಅಲ್ಲಿ ತನಕ ನಮಸ್ಕಾರ ನೀವು ಮಾಡ್ತೀರಿ. ಭೇದ ಭಾವ ಇರಲಿಲ್ಲ ಅಂದ್ರೆ ಯಾರಿಗೆ ನಮಸ್ಕಾರ ಮಾಡ್ತೀರಿ? ನಿದ್ರೆಯೊಳಗೆ ಯಾರಿಗಾರ ನಮಸ್ಕಾರ ಮಾಡ್ತೀರಿ ನೀವು? ಯಾಕಿಲ್ಲ ಅಂದ್ರೆ ಅಲ್ಲಿ ದೇಹ ಭಾವ ಇಲ್ಲ. ಏನು ಬ್ರಹ್ಮಸೂತ್ರವನ್ನು ಅನುಭವಿಸಲಿಕ್ಕೆ ಮಾತ್ರ ಬರ್ತದೆ, ಬರೀಲಿಕ್ಕೆ ಹೇಳಿಕ್ಕೆ ಬರುದಿಲ್ಲ. ಅದು ಏನು ಅನ್ಯ ವಸ್ತುವಿನ ಭಾವರಹಿತ ಆದಾಗ ಆನಂದ ಅನುಭವ ಬರ್ತದೆ ನೋಡಿ.
ಹೊರಗಿಂದ ಆಡಂಬರ ಮಾಡ್ಕೋತ ಕೂತ್ರೆ ಆನಂದ ಅನುಭವಕ್ಕೆ ಬರೋದು ನಾವು. ಸುಮ್ಮನೆ ಇದ್ದಾಗ ಆನಂದ ಅನುಭವಕ್ಕೆ ಬಂದೈತೆ, ಏನಾರ ಮಾಡೋದಾಗ ಅನುಭವಕ್ಕೆ ಬಂದೈತೆ ಹೇಳಿ. ಏನಾರು ಮಾಡೋ ಕೆಲಸ ಇಲ್ಲೇ ಇಲ್ಲ. ಸಮಾಧಾನ ಕೆಡಿಸ್ಕೊಳಕ್ಕೆ ನೀ ಏನಾರು ಮಾಡೋದು. ಸುಮ್ಮನೆ ಇದ್ದಾಗ ಅದು ಸುಖದ ಅನುಭವ ನಮಗೆ ಎಲ್ಲರಿಗೂ ಆಕೈತಿ. ಏನು ಸುಮ್ಮನೆ ಇರೋದು ಬಿಟ್ಟು ಹೊರಗೆ ಏನೇನೋ ಮಾಡ್ಕೊತ ಕುಂತ್ರೆ ಏನು ಲಾಭ ಹೇಳಿ. ಅಜ್ಞಾನ ಏನಾರು ಹೋಗೈತಿ, ಯಾರು ಈಗಿನ ದೂರಾಗಿ ಅವ್ರು. ಇಷ್ಟೆಲ್ಲ ಜಗತ್ತಿನೊಳಗೆ ಬಾಳೆ ಮಾಡ್ತೇವೆ ಅಂತೀರಿ, ಆ ಬಾಳೆ ಏನು ಕೊಟ್ಟೈತೆ ನಿಮ್ಗೆ? ಸುಖ ಶಾಂತಿ ನೆಮ್ಮದಿ ಕೊಟ್ಟತೇನು? ಏನು ಸಂಕಟನ ಕೊಟ್ಟದ? ಋಷಿ ಅಂದ್ರೆ ತಮ್ಮ ಸ್ವರೂಪದಲ್ಲಿ ನೆಲೆಯಾಗಿ ನಿಂತವ್ರಿಗೆ ಅಂತಾರೆ. ಏನು ಮುಗುಲ ಮೇಲಿನ ಸುದ್ದಿ ತಗುಲು ಮಾನವ್ಗೆ ಏನು ಬಲ್ಲ ಅಂತ ಹೇಳ್ತಾರೆ ಕೆಲವು ಮೂರ್ಖರು. ಆದ್ರೆ ಆನಂದವನ್ನು ತಗಲು ಮಾನವ ಬಿಡ್ತಾನೋ ಇನ್ನು ಕಲ್ಲು ಕಟ್ಟಿಗೆ ಬಿಡ್ತಾವ. ಇಲ್ಲದ ತಲೆ ತುಂಬಿಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡಿಲ್ಲ. ಇದ್ದ ವಸ್ತುವನ್ನು ಮರ್ತು ಬಿಟ್ಟು ನಿನ್ನನ್ನು ನೀ ಮರೆತು ಅನ್ಯದರ ಹುಡುಕಿಯರು ಎಲ್ಲಿ ಸಿಗ್ಬೇಕು? ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲೇ ಮನುಜ ಅಂದ್ರೆ ನಿನ್ನ ನಿಜ ಸ್ವರೂಪವನ್ನು ಬಿಟ್ಟು ಬಾಕಿರಿ ಏನು ತಿಳಿಯುವ ಅವಶ್ಯಕತೆ ಇಲ್ಲ. ಅದನ್ನು ತಿಳ್ಕೊಂಡ್ರೆ ನೀ ಶಾನೆ ಬಿಟ್ಟ ದಡ್ಡ ಆದ್ನಿ ಅಂತ. ನಿನ್ನ ನಿಜವನ್ನು ನೀ ಬಿಟ್ಟು ಹೊರಗಿಂದ ಅದನ್ನ ಇದನ್ನು ಮಾಡ್ಕೊಂತ ಕುಂತಿ. ನೀ ಯಾರು, ನಿನ್ನ ಸ್ವರೂಪ ಹೆಂಗದ ಕಂಡುಕೊಳ್ಳೋದು ಬಿಟ್ಕೊಟ್ರಿ ಸತ್ತವ್ರ ಸುದ್ದಿ ತಗೊಂಡು ಏನು ಮಾಡಮ್? ಏನು ಮಾಡಮ್? ಸತ್ತವ್ರ ಸುದ್ದಿ ತಗೊಂಡು ಏನು ಮಾಡಮ್? ಇದ್ದವ್ರಿಗೆ ಯಾಕ್ರಿ ಸರಿಯಾಗಿ ವ್ಯವಸ್ಥೆ ಮಾಡ. ಸಾತ್ಯಮ್ಮಿಗೆ ಸೇರ್ತುಪ್ಪ ಅಂತ ಅವಾಗ ಕಸ ಇದ್ದಾಗ ಅದಕ್ಕೆ ನೀರು ಕುಡಿಸಲಿಲ್ಲ, ಮೇವು ಹೋಗಿಲಿಲ್ಲ, ಹೊಗಳ್ಕೊಂತ ಕುಂಡಿರ್ತೀವಿ. ಅವ್ರ ಮಹಾತ್ಮರ ಪುರಾಣ ಅವ್ರು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು. ಹೌದಿಲ್ಲ? ಎಷ್ಟು ಪೀಡಾ ಕೊಟ್ರಿ ಅವಾಗ ಮಹಾತ್ಮರಿಗೆಲ್ಲ. ಅವ್ರ ಹೃದಯ ಕತಿ ಹೆಚ್ಚಿ ಮತ್ತೆ ಚೈನಿ ಹೊಡ್ಯವ್ರು. ಮಹಾತ್ಮರ ಹೆಸರಿನ ಮ್ಯಾಗ ಪುರಾಣ ಹಾಕಿಬಿಟ್ರೆ ಎಲ್ಲ ನಡೀತಿ. ಒಟ್ಟು ಬಾಯಿ ಬಡ್ಕಂತ ಅಂದು ಹೇಳಕ್ಕೆ ಹಚ್ಚಿಬಿಟ್ರೆ ಅಂದೈತಿ ಎದ್ದು ಬಾಯಿ ತಗೊಂಡು. ಹೌದಿಲ್ಲ? ಯಾವ ಪುರಾಣ ತಗೊಂಡು ಏನು ಮಾಡವ? ನಿನ್ನ ನಿಜದ ಕಡೆ ಲಕ್ಕ ಕೊಟ್ಟು ನೋಡ್ಕೊ. ಏನು ಜಗತ್ತಿನೊಳಗೆ ಎಲ್ಲರೂ ಬಾಳೆದಿಂದ ಸುಖ ಹೊಂದಬೇಕಂತ ಬಾಳೆದಾಟ ಹೊಡಿರಿ. ಅದ್ರ ಪರಿಣಾಮ ಏನಾಗೈತೆ ನೋಡ್ಕೊರಿ. ಬಾಳೆ ಸುಖ ಕೊಟ್ಟೈತೆ ಅನ್ನೋದು ಯಾರಿಗಾರ ಒಬ್ಬರ ಉದಾಹರಣೆ ತೋರಿಸಿ ನೀವು ಬಾಳೆದಿಂದ ನಾವು ಸುಖ ಹೊಂದಿದೀವಿ ಅನ್ನೋದು. ಋಷಿ ಅಂದ್ರೆ ಏನು? ತನ್ನ ಸ್ವರೂಪದಲ್ಲಿ ನೆಲೆಯಾಗಿ ನಿಂತವ್ರಿಗೆ ಅಂತ. ಏನು ವ್ಯಾಸೇನೋ ಬ್ರಹ್ಮಸೂತ್ರ ಬರ್ದಾನಂತ ಹೇಳ್ತಾರೆ. ಬ್ರಹ್ಮಸೂತ್ರ ಏನು ಬರಿತಾನಂತಲಿ? ಶಬ್ದ ಬರ್ದಾನವ. ನಿದ್ರಿ ಬರ್ಯಾಕೆ ಬರ್ತೈತೆ ನಿನಗೆ? ಬರೀ ಹೂಸ್ ಬಿಟ್ರೆ ಬರ್ಯಾಕೆ ಬರೋದಿಲ್ಲ. ಇನ್ನು ಬ್ರಹ್ಮಸೂತ್ರ ಏನು ಬರಿತಾನ? ಹೂಸ್ ಬಿಟ್ಟದ್ದು ಬರ್ಯಾಕೆ ಬರ್ತೈತಿ? ಹೆಂಗೆ ಬರ್ತೀಯ ಹೇಳು? ಶಬ್ದ ಬರಿಬೋದು ನೀವು, ಅದನ್ನ ಅದನ್ನ ಬರ್ಯಾಕೆ ಬರೋದಿಲ್ಲ, ಹೇಳಕ್ಕೆ ಬರೋದಿಲ್ಲ, ಬರ್ಯಾಕೆ ಬರೋದಿಲ್ಲ, ಅನುಭವಿಸಲಿಕ್ಕೆ ಬರ್ತದ. ಅದು ಏನು ಆನಂದವು ಯಾವ ಇಂದ್ರಿಯಗಳಿಗೂ ಗೋಚರವಾಗಲಾರದು. ತತ್ವದ ಇರುವನ್ನು ತಿಳ್ಕೋಬೇಕಾತಂದ್ರೆ ಭೂಮಿಕಾ ತಯಾರಿ ಬೇಕು ನಮ್ಗೆ. ಅಂದ್ರೆ ಅಂತಃಕರಣ ಪರಿಶುದ್ಧಿ ಬೇಕು ನಮ್ಗೆ. ಅಂದಾಗ ಅದರ ಅನುಭವ ನಮಗೆ. ತತ್ವ ಅಂದ್ರೆ ತ್ರಿಕಾಲ ಬಾಧ್ಯವಾದಂಥ ತನ್ನ ಅದನ್ನು ಎಲ್ಲಿ ಹೊಂದಲಿಕ್ಕೆ ಬರ್ತದೆ ಅಂದ್ರೆ ಪರಿಶುದ್ಧವಾದಂಥ ಅಂತಃಕರಣದಲ್ಲಿ ಹೊಂದಲಿಕ್ಕೆ ಬರ್ತದೆ. ಏನು
ಆನಂದದ ಶಬ್ದ ಹೇಳ್ತಿರೋ ಏನು ಆನಂದ ಹೇಳ್ತಿರೋ ನೀವು? ಶಬ್ದಕ್ಕಾಗಿ ಗುಬ್ಬಿ ಹೇಳ್ತವ್ರು. ಮೊದಲ ಆನಂದವನ್ನು ಅನುಭವದಿಂದ ಕಂಡುಕೊಂಡದ್ದು. ಈಗೂ ಅನುಭವದಿಂದ ಕಂಡುಕೋಬೇಕಾಗಿದೆ. ನಾ ಯಾರಿದ್ದೇನೆ ಅನ್ನೋ ತಿಳುವಳಿಕೆ ಆಗದ್ದರಿಂದಲೇ ದುಃಖ ಉಂಟಾಗಿತ್ತು. ಹಠಯೋಗದೊಳಗೆ ವೇಳೆ ಕಳೆಯುವ ಬದಲು ಈ ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸುಳ್ಳ ಅದರ ವೇಳೆ ಕಳಿತೀವಿ, ಸುಮ್ಮನೆ ವೇಳೆ ಕಳಿಸತ್ತೋಕೆ. ಭೋಗ ವಾಸನೆಗಳಿಗೆ ಮೂಲ ಕಾರಣ ಏನು ಅನ್ನೋದನ್ನು ಹುಡುಕಿ ನಾಶ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕಿಲ್ಲ. ಮೂಲ ಯಾವುದನ್ನು ತಿಳುವಳಿಕೆ ಇಲ್ಲದಕ್ಕೆ ವಿಷಯಾದಿಗಳು ಬೆನ್ನು ಹತ್ತಿ ಹೊರಟು ಬಿಟ್ಟಿವೆ. ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ ಇವ ಅಧಿಕಾರಿ ಲಕ್ಷಣ. ಇವನ್ನ ಅಳವಡಿಸಿಕೊಂಡಾಗ ನೀವೆಲ್ಲರೂ ಅಧಿಕಾರಿಗಳು. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ವೇದಾಂತದ ಅಧ್ಯಯನ ಮಾಡಿದಾಗ ಅದಕ್ಕೆ ವಿಧಿವತ್ ಅಧೀತ ವೇದಾಂತ ಅಂತ ಕರೀತಾರೆ. ವೇದಾಂತ ಸಿದ್ಧಾಂತವನ್ನು ಓದಿ ನಾವು ಹಾದಿ ತಪ್ಪುವವರೆಲ್ಲ ಮತ್ತೆ ವಾದವ ಬಿಡಲಿಲ್ಲ ಅಂತ. ವಿಷಯದಿಂದ ಸುಖ ಸಿಗುದಿಲ್ಲ ಅನ್ನೋದನ್ನು ಕಲಿಸೋರು ಯಾರು ಹೇಳಿ? ತಂದೆ ತಾಯಿಗಳಿಗೆ ಮಕ್ಕಳಿಗೆ ಇದನ್ನ ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋದನ್ನು ಕಲಿಸ್ತದೆ. ಸಂಸಾರ ತಾಪವನ್ನು ಯಾವುದು ಹರಣ ಮಾಡ್ತದೆ ಅದಕ್ಕೆ ಹರಿ ಅಂತಾರೆ. ಆವರಣ ಭಂಗ ಮಾಡೋದಂದ್ರೆ ಏನ್ರಿ? ಅಧ್ಯಾಸವನ್ನು ತೆಗೆದು ಹಾಕೋದಕ್ಕಂತ. ವಿಷಯಗಳ ದಶೆಯಿಂದ ಕಾಮ ಉಂಟಾಗಿದೆ, ಕಾಮದ ದಶೆಯಿಂದ ಕ್ರೋಧದ ದಶೆಯಿಂದ ಅತಿ ವ್ಯಾಮೋಹಕ್ಕೆ ಬೀಳ್ತೀನಿ ಅಂತ, ಸಿಟ್ಟು ಬಂದ್ಬಿಡ್ತೈತಿ, ಪೀಡಾ ಕೊಡ್ತೀವಿ. ಅದ ವಾಸನೆ ಕಟ್ಕೊಂಡು ಮತ್ತೆ ಸೇರಿಸಿ ಬಿಡ್ತೀವಿ. ವಿಷಯ ವ್ಯಾಮೋಹ ಹೋಗ್ಮಟ ನಿನಗೆ ಸಮಾಧಾನ ಶಾಂತಿ ಸಿಗುವುದು. ಪರಸ್ಪರ ಕಥನ ಚಿಂತನ, ಪರಸ್ಪರ ಪ್ರಬೋಧನ, ಇದು ತಾಚು ತಪ್ಪದೆ ನಡಿಬೇಕು ನೋಡಿ. ತಿಳಿದೇ ಇರಲಿ, ಕೇಳ್ಕೊಂತ ಪ್ರಾಣವಾಯು ಹೋಗು. ಈ ಜಗತ್ನ್ಯಾಗ ಏನು ಪ್ರಾಪ್ತಿ ಮಾಡ್ಕೊಂಡ್ರೆ ಆರಾಮಿರ್ತೀರಿ ಹೇಳ್ರಿ? ನಿಮ್ಗೆ ಬೇಕಾದದ್ದು ಜಗತ್ನ್ಯಾಗ ಐತೋ ನಿಮ್ಮೊಳಗೈತು? ಯಾರು ವಿಚಾರ ಮಾಡಿರೋದನ್ನ? ಅದರಾಗೈತಿ, ಇದ್ರಾಗೈತಿ, ಅನ್ಯದ್ರಾಗ ಹುಡುಗಿ ಸುಳ್ಳ ಬಳತ್ತ. ನಿನ್ನೊಳಗೈತಿ ಆನಂದಮಯವಾದ ಸ್ಥಿತಿ, ನಿನ್ನೊಳಗೆ ಅನುಭವ ಬರ್ತದೆ. ಅದ್ರ ಕಡೆ ಲಕ್ಷ ಕೊಟ್ಟು ಅದ್ರ ಲಾಭ ಮಾಡ್ಬೇಕು. ಹೇಳುವ ಹೊತ್ತಿನಾಗ ಚಂದ ಕೇಳು. ತುಗುಡಿಸ್ಕೊಂತ ಕುಂತ್ರೆ ಎಲ್ಲಿ ತಿಳಿಬೇಕು? ಯಾಕ್ರಿ ನೀವು ಒದರು ನಾ ಮಾಡೋದಿಲ್ಲ ಕದರು ಅಂತೇಳಿ ಅವ್ನು ಹೇಳ್ತಿರ್ತೈತಿ, ಅವನು ತುಗುಡಿಸ್ಕೊಂತ ಕುಂತೈತಿ. ಎಷ್ಟು ಜನ್ಮಕ್ಕೆ ತಿಳಿಬೇಕು? ಇದನ್ನೊಮ್ಮೆ ನಲವೇರಿ ಕೇಳ್ತೀವಿ. ಎಲ್ಲ ಹಸಿವು ದೃಶ್ಯಗಳ ಬಾಧೆ ಬಿಟ್ಟು ಹಗಲುಗಳನ್ನದೇ ಇದರ ಉತ್ಕಟ ಇಚ್ಛಾ ಇದ್ರೆ ಏನಾರ ಇದೆ ಮಾತಿತಿ ಹೇಳು ಕಾಲಕ್ಕನ ಹೊಳೆದ್ರೆ ಹೊಳಿಬಹುದು. ಇಲ್ಲ ಅಂದ್ರೆ ಹೊಳೆದು ಭಾಳ ಕಠಿಣ ಐತಿ. ದೇವಾಣ ದೇವತೆಗಳು ಸುಧಾ ಇದೆ ಅಂತ ತಿಳ್ಕೊಳಕ್ಕಾಗಲ್ಲ. ಅವು ಅಜ್ಞಾನದ ಬಿದ್ದು ಹೊಳೆ ಹೇಳ್ತಾವೆ. ಸುಮ್ಮನೆ ಸ್ವರ್ಗಾದೊಡಂ ಅರಿದು ಕಾಣಲ್ಕೇನ ತಮ್ಮ ಒಪ್ಪದು ತಮ್ಮದಂದನೆ ಅಂತ. ದೇವಾಣ ದೇವತೆಗಳು ಸುಧಾ ತಮ್ಮ ನಿಜವನ್ನು ತಿಳ್ಕೊಳ್ಬೇಕಂದ್ರೆ ಅಜ್ಞಾನ ಮುಸಿಬಿಟ್ಟது. ಅತಿ ಭೋಗದಲ್ಲಿ ಮುಳುಗ್ಬಿಟ್ಟರು. ಅತಿ ಭೋಗದಲ್ಲಿ ಯಾರು ಮುಳುಗ್ತಾರೆ ನೋಡ್ರಿ, ಅವರು ಅತಿ ದೌಡ ರೋಗಿಗಳಾಗುವುದನ್ನ. ವಿಕಾರ ಹೊಂದುವಂತಹ ಪ್ರಸಂಗದೊಳಗೆ ಮನಸ್ಸು ವಿಕಾರ ಮಾಡ್ತದೆ.
ಅದಕ್ಕೆ ಧೀರತ್ವ ಅಂತಾರೆ. ಧೀರಸ್ತತ್ರ ನ ಮುಯ್ಯತಿ ಅಂತ ಬಾಯಲ್ಲಿ ಹೇಳಾಕೈತಿ, ಅದನ್ನ ಅನುಭವ ತಗೊಂಡು ಇರೋದಿದ್ರೆ ಲಾಭ ನೋಡಿ. ಪಂಚಪಕ್ವಾನದ ಊಟಕ್ಕೆ ಬಡಿಸಾಕ ಸಿಂಗಾರವಾದಂಥ ಹುಡುಗಿಯರನ್ನ ಹಚ್ಬೇಕು. ಬಾಳೆಯಲ್ಲಿ ಲಂಟ ಹಾಕೊಂಡು ಊಟಕ್ಕೆ ಕೊಂಡಿರ್ಬೇಕು. ಅವಾಗ ನಿನ್ನ ಮನಸ್ಸು ವಿಕಾರ ಆಗಬಾರ್ದು. ಅಂದ್ರೆ ಅವಾಗ ಧೀರ ಅಂತಾರೆ. ಧೀರಸ್ತತ್ರ ನ ಮುಹ್ಯತಿ ಅಂದರು. ಏನು ಭೋಗಿಸುವ ಸಾಮರ್ಥ್ಯವಿದ್ದು ಭೋಗ ವಸ್ತುಗಳು ಒಲದು ಬಂದರು ಸುಧಾ ಅದರಲ್ಲಿ ಮನಸ್ಸು ಹಾಕದೇ ಇರುವುದ ಸನ್ಯಾಸ ಅಂದ್ರೆ. ವಿವೇಕವೆಂಬ ಸಾರಥಿ ಕೈಯಲ್ಲಿ ಈ ಕುದುರೆಗಳ ಲಗಾಮ, ಇಂದ್ರಿಯಗಳೆಂಬ ಕುದುರೆಗಳ ಲಗಾಮ ಅಲ್ಲಿ ಇರಬೇಕು. ವಿವೇಕನ್ನು ಸಾರಥಿ ಕೈಯಲ್ಲಿ ಅಂದಾಗ ಜೀವನ ಯಾತ್ರೆ ಸುಸೂತ್ರವಾಗಿ ಸಾಗ್ತದೆ. ಆ ತುರ್ಯಾತೀತ ತುರ್ಯಾವಸ್ಥೆಯನ್ನು ಹೊಂದಿದವಾಗ ಅದು ಒಂದೇ ಅವಸ್ಥೆ. ಏನ್ ಇನ್ನುಳಿದ ಅವಸ್ಥೆಗಳೆಲ್ಲ ಎಡಗ್ತಾವು. ತುರ್ಯಾತೀತ ಅವಸ್ಥೆ ಅದು ಒಂದೇ ಕಡಿ ಲಾಸ್ಟ್. ಅತ್ತಾಗಿಂದ ಯಾವ ಅವಸ್ಥೆಗಳು ಇಲ್ಲವು. ಅಲ್ಲಿ ಅನ್ಯ ಭಾವನೆ ಇಲ್ಲ, ಅಲ್ಲಿ ಅಹಂಕಾರ ಇಲ್ಲ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ ಅಂತ. ನಮ್ಮ ಮನಸ್ಸು ಕ್ಷಣ ಮಾತ್ರವೂ ಕೂಡ ಆನಂದದ ಭಾವವನ್ನು ಕಳೆದುಕೊಳ್ಳಬಾರದು. ಮಾಯಾತನು ಅಂದ್ರೆ ಮನಸ್ಸಿನ ಸೂಕ್ಷ್ಮ ವೃತ್ತಿ. ಅದು ನಿದ್ರಾದಿ ಸಮಯ ಧ್ಯಾನಕ್ಕೆ ಕೂಡಲಿಕ್ಕೆ ಯೋಗ್ಯವಾದಂಥ ಸಮಯ. ನಿದ್ರೆ ಮಾಡಿ ಬ್ಯಾಸರಿಕೆ ಕಳ್ಕೊಂಡಿರ್ತೈತಿ ಬೆಳಗಿನ ಜಾವ, ಅಲ್ಲಿ ವಿಶ್ರಾಂತಿ ಇರ್ತೈತಿ. ಆ ಟೈಮ್ನೊಳಗೆ ಧ್ಯಾನ ಕೂತ ಅನುಭವ ತಗೊಳ್ಳೋ ಪ್ರಯತ್ನ ಮಾಡಬೇಕು. ಏನು ದುಡಿದು ದನದ ಬ್ಯಾಸರಾದಾಗ ಧ್ಯಾನಕ್ಕೆ ಕೊಂಡ್ರೆ ಅಂದ್ರೆ ಯಾಕ್ರಿ ಹೊಟ್ಟೆ ಹಸ್ದಕ್ಕೆ ಕೊಡ್ಬೇಕು ಅಂದ್ರಂತ. ಹೊಟ್ಟಿಗೆ ಬಿತ್ತಂದ್ರೆ ಅದು ಕಳು ತುಂಬ ಏಡಾಗಿ ಹೊಡೆದಂದ್ರೆ ಕಣ್ಣು ಮುಚ್ಚಕ್ಕೆ ಚಲೋ ನಿದ್ದೆ ಬಂದ್ಬಿಡುತ್ತೆ. ಸ್ವಾಭಾವಿಕ ರೀ ಅದು. ಹೊಟ್ಟೆ ಕಳು ತುಂಬ ಕಣ್ಣು ಮುಚ್ಚಿದ್ವು ಅಂದ್ರೆ ನಿದ್ದೆ ಬರೋದು ನಾವು. ಏನು ಅದಕ್ಕೆ ಅವನ್ನೆಲ್ಲ ತಗ್ಗಿಸಬೇಕು, ಬರುವ ನಿದ್ರೆಯನ್ನು ತಗ್ಗಿಸಬೇಕು. ಆಸನವನ್ನು ಹಿರಿದಶನವನ್ನು ಮಟ್ಟದಲ್ಲಿ ಇಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳನ್ನು. ಅದ್ರ ಬಗ್ಗೆನೂ ಇಚ್ಛಾ ಮಾಡಕ್ಕೆ ಹೋಗ್ರಿ. ಯಾವ ವಿಷಯ ವಸ್ತುಗಳು ಬಡಿವಿ ಬೇಡಪ್ಪ ನಮ್ಗೆ. ತನ್ನೊಳಗೆ ತಾನು ನೋಡ್ಕೊಂಡು ಆರಾಮಿನ ಭಾವದಾಗಿರೋ ಚಲೋ. ನಿಮ್ಮ ನಿಜ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಹೊರಗಿನ ಗದ್ದಲೆ ಅದಕ್ಕೆ ಹೋಗ್ಬೇಕಾಗಿಲ್ಲ. ಹೊರಗಿನ ಗದ್ದಲ ಎಲ್ಲ ಕೈ ಬಿಟ್ಟಾಗಿದೆ ಅಂತ ತಿಳ್ಕೊಂಡು ಉಳ್ಕೊಳ್ಳಿಕ್ಕೆ ಬರ್ತೈತೆ ನಾವು. ವಿಷಯದ ಆಶಾದಶಿಂದ ಕಾಮ ಉಂಟಾಗಿ ಆ ವಿಷಯ ವಸ್ತುಗಳು ಸುಖ ಕೊಡ್ತಾವಂತ. ಅದಕ್ಕೆ ಅಡ್ಡಿ ಅದಕ್ಕೆ ಕ್ರೋಧ ಬರ್ತದೆ. ಕ್ರೋಧದಿಂದ ಏನು ಮಾಡ್ತೀವಿ, ಮತ್ತು ಪಾಪ ಕೃತಿಗಳನ್ನು ಮಾಡ್ತೀವಿ. ವಿಷಯದ ವ್ಯಾಮೋಹ ಹೋತು ಅಂದ್ರೆ ನಮಗೆ ಪರಸ್ಪರ ಸಮಾಧಾನ ಶಾಂತಿ ಸಿಗುತ್ತೆ. ಅದ್ರ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿಲಿಕ್ಕೈತೆ ಅಂದ್ರೆ ಹೊರಗಿನ ವ್ಯವಹಾರ ಎಲ್ಲ ಸುಸೂತ್ರವಾಗಿ ನಾವೇ ಸಾಕ್ತವೆ. ನಿಜವಾದ ಬ್ರಹ್ಮನಿಷ್ಠರ ಬೋಧೆಯನ್ನು ಮಾಡುವಾಗ ದೇವಾನ ದೇವತೆಗಳು ಮತ್ತು ಪಿಶಾಚಿಗಳು ಕೈ ಮುಕ್ಕೊಂಡು ಕೇಳ್ತಿದ್ರು. ಖಂಡಿತ ಅವ್ರು ನೋಡಿ ನೀವು ಬೇಕಾದಂತ. ವಿಷಯ ವಾಸನ ಹೋಗೋದು ಭಾಳ ಕಠಿಣ. ದೇವಾನ ದೇವತೆಗಳನ್ನು ಅವ್ರಿಗೆ ಸುಧಾ ಅದು ಹೋಗಿಲ್ಲ. ಅಜ್ಞಾನದಾಗ ಬಿದ್ದು ಹೊಳ್ಳೆ ಆಡ್ತಾವ ಭೋಗಲಂಪಟದಾಗ. ಬಾಳೆಯಲ್ಲಿ ಲಂಟ ಹಾಕ್ಬೇಕು. ಏನು ಬಾಳೆಯಲ್ಲಿ ಸೀಳಬಾರ್ದು, ವಿಕಾರ ಆಗೋ ಅಂತಹ ಸಂದರ್ಭದಾಗ ಅಂತಹ ಪ್ರಸಂಗ ಅವಾಗ ಧೀರತ್ವ ಅಂತಾರೆ.
ನ ಯಮಾತ್ಮ ಬಲಹೀನಶ್ಯ ಲಭ್ಯ. ಬಲಹೀನರಿಗೆ, ಹೇಡಿಗಳಿಗೆ ಇದು ಸಾಧ್ಯ ಆಗೋ ಮಾತಲ್ಲ. ಮನುಷ್ಯನೊಳಗೆ ಎಲ್ಲ ಥರದ ವಾಸನೆಗಳ ತುಂಬಿಕೊಂಡವು. ಅವನು ಸ್ವಲ್ಪ ಉಳಿದಂತೆ ನಾಶ ಮಾಡ್ಕೊಂಡು ಮನುಷ್ಯನೊಳಗೆ ತುಂಬಿಕೊಂಡಂಥ ಎಲ್ಲ ವಾಸನೆಗಳನ್ನು ತೆಗೆದಾಗ ಇವ ಭೋಗ ವಾಸನೆಗಳು. ಮನಸ್ಸು ಭಾಳ ಬೇರಿಕದ. ಯಾವುದು ಬ್ಯಾಡ ಅಂತೀಯ ಅದರದ್ದ ನೆನಪು ಮಾಡಕ್ಕೆ ಹೋಗ್ತೈತಿ. ಮತ್ತೆ ಕಣ್ಣಲ್ಲಿ ಕಂಡ ಸರ್ವ ವಿಷಯಗಳಿಗೂ ಹರಿತದ. ಆವಾಗ ವಿವೇಕ ಅನ್ನುವಂಥ ಕಾವಲುಗಾರನನ್ನು ಬೆನ್ನು ಹಚ್ಚು. ಇಂದ್ರಿಯಗಳೆಂಬ ಕುದುರೆಗಳ ಲಗಾಮು ವಿವೇಕವೆಂಬ ಸಾರಥಿ ಕೈಯಲ್ಲಿರಬೇಕು. ಅಂದರೆ ಜೀವನ ರಥ ಸರಳ ನಡೀತಿ. ಮಾಯಾತನವನ್ನು ಹೊಂದಿದಂತಹ ಯೋಗಿಗೆ ಅದು ಒಂದೇ ಅವಸ್ಥೆ. ಏನು ನಮ್ಮ ಮನಸ್ಸು ಕ್ಷಣ ಮಾತ್ರವೂ ಕೂಡ ಆನಂದದ ಭಾವವನ್ನು ಕಳೆದುಕೊಳ್ಳಬಾರದು. ಮಾಯಾತನು ಅಂದರೆ ಮನಸ್ಸಿನ ಸೂಕ್ಷ್ಮ ವೃತ್ತಿ. ಅದು ನಿದ್ರಾದಿ ಸಮಯ ಧ್ಯಾನ ಕೂಡಲಿಕ್ಕೆ ಯೋಗ್ಯವಾದದ್ದು. ಬ್ರಹ್ಮಾಕಾರ ವೃತ್ತಿ ಏನದ ಅಜ್ಞಾನವನ್ನು ನಾಶ ಮಾಡ್ತದೆ. ಸ್ವಾನುಭವನ ಶ್ರೇಷ್ಠವಾದದ್ದು. ಶ್ರುತಿ ಬಿದ್ದಾಡ್ಲಿ ಲೌಡಿ ಬೇಕಾದ್ರೆ ಬೆನ್ನು ಹತ್ತಿ ಬರ್ಲಿಕ್ಕೆ ಇಲ್ಲ ಅಂದ್ರೆ ಒದ್ದಾಡ್ಲಿಕ್ಕೆ ಲೌಡ್ ಅಂತಿದ್ರು. ಅದು ಅನುಭವದ ಕಡೆ ಲಕ್ಷ ಕೊಟ್ಟು ನೋಡವ್ರು ನಾವು. ಶ್ರುತಿ ಪತಿ ಮಾಡಿಸೋರಲ್ಲ. ಅನುಭವನ ಶ್ರೇಷ್ಠವಾದದ್ದು. ಅಲ್ಲಮ್ಮ ಪ್ರಭುವಿನ ಅಪ್ಪ ನಾನು. ಶ್ರುತಿ ನಿನ್ನ ಆಧಾರದ ಮೇಲೆ ತೋರೈತಿ. ಅದು ಅದರ ಶ್ರುತಿ ಆಧಾರದ ಮೇಲೆ ನೀ ತೋರಿಯೋ, ನಿನ್ನ ಆಧಾರದ ಮೇಲೆ ಅದು ತೋರೈತಿ. ನಿನ್ನ ಆಧಾರದ ಮೇಲೆ ತೋರೈತಿಲ್ಲ. ಅದು ನಿಮ್ಮ ಅನುಭವದ ಬೆನ್ನು ಹತ್ರಿ. ಶ್ರುತಿ ಬೆನ್ನು ಹತ್ತಕ್ಕೆ ಹೋಗ್ಬೇಡ್ರಿ. ಕೇಳಿದ್ದು ಶ್ರುತಿ, ನೆನಪಿಟ್ಟದ್ದು ಸ್ಮೃತಿ. ಏನು ಗಂಡ ಹೆಂಡತಿ ಬಾಳೆ ಮಾಡ್ಬೇಕಾದ್ರೆ ಯಾವ ಶ್ರುತಿ ನೋಡಿ ಬಾಳೆ ಮಾಡಿದೆ ಅಂದ್ರೆ ನಾನು ಇದ್ದೇನೆನ್ನುವಂಥದ್ದನ್ನು ಯಾರ ಕಲಿಸಿದ್ರ ನಿನಗೆ? ಮೊದಲಿನಿಂದನೂ ಐತಿಲ್ಲ. ಇನ್ನೊಬ್ಬರಿಗೆ ನೋವಾಗದಂತೆ ಮಾತಾಡೋದಕ್ಕೆ ವ್ಯಾಕರಣ ಅಂತಾರೆ. ನಾನು ಇದ್ದೀನೆನ್ನುವಂಥ ಅನುಭವವನ್ನು ಯಾರಿಂದಾರ ಕೇಳಿ ತಿಳ್ಕೊಂಡೇನೆ. ಮೊದಲೇ ನಿನ್ನಲ್ಲಿ ಐತು. ಅದು ನಿನ್ನಲ್ಲಿ ಇದ್ದದನ್ನು ಅನುಭವದಿಂದ ಹೇಳಿದ್ದು ಹೋದಲ್ಲ. ಅದು ಈಗೂ ಅದ್ರ ಕಡೆ ಲಕ್ಷ ಕೊಟ್ಟು ನೋಡ್ಕೋ. ನಿನಗೆ ಹೊರಗಿಂದ ಏನೂ ಬೇಕಾಗಿಲ್ಲ. ಆನಂದದ ನೆನಪಿನಾಗ ಉಳ್ಕೊಳಕ್ಕೆ ಬರ್ತದೆ. ನಿಜದ ಎಚ್ಚರಿಕೆ ಆದ ವ್ಯಾವಹಾರಿಕ ಕನಸು ಚಿಂತೆ ಅದ ಕೆಲಸ ಎಲ್ಲ ಕನಸಾಗಿಬಿಡ್ತದೆ ನೋಡ್ರಿ. ನಾನಿದ್ದೇನೆನ್ನುವ ಪ್ರಥಮ ಭಾವದಲ್ಲಿ ದೇಶ ಕಾಲಗಳು ಯಾವೂ ಇಲ್ಲ. ಅಹಂಭಾವ ಉದಯ ಆದ್ಮೇಲೆ ದೇಶ ಕಾಲಗಳ ಭಾವ ನೋಡಿ. ಬಹುಜನ್ಮದ ಪುಣ್ಯ ಫಲಿಸಿದಾಗ ವಿವೇಕ ಉದಯಕ್ಕೈತಿ. ಮಾನವ ವಿಷಯಾದಿಗಳನ್ನು ದುರ್ಗಸಗೊಳಿಸೋ ಸಂಬಂಧ ಸಾಂಪ್ರದಾಯ ಗುಂಪು ಕಟ್ಕೊಂಡು ಮಜಾ ಮಾಡ್ಕೊಂತ ಕುಂತಾನೆ. ನಿಜವಾದ ವೇದಾಂತದ ಅಭ್ಯಾಸ ಯಾವ ಗುಂಪುಗ ಸಾಂಪ್ರದಾಯಕ್ಕೆ ಹೋಗಕ್ಕೆ ಹೋಗೋದಿಲ್ಲ. ನೇರವಾಗಿ ಸತ್ಯದ ಅನುಭವವನ್ನು ನೋಡ್ಕೊತಾನೆ. ಏನು ಅಹಂಭಾವ ಉದಯ ಆದ್ಮೇಲೆ ದೇಶ ಕಾಲಗಳ ಭಾವ ಬಂದು ನೋಡಿ. ಬ್ರಹ್ಮನಿಷ್ಠರು ಬೋಧ ಮಾಡೋ ಕಾಲಕ್ಕೆ ಹೊರಗಿನ ವಿಘ್ನಗಳು ಒಳಗಿನ ವಿಘ್ನಗಳು ಕೂಡ ಬರ್ತಾವೆ. ಏನು ನಾವು ಹಿಂದಿನ ಮಾಡಿದ ಕರ್ಮ ಕನಸೋರಾಗಿ ಬರ್ತಿರ್ತಾವೆ. ನಿಜದ ಎಚ್ಚರ ಆತಂದ್ರೆ ಇದೆಲ್ಲ ಕನಸಾಗಿ ಹೋಗ್ಬಿಡ್ತದೆ. ಕೆಟ್ಟ ಕನಸು ಇದು ಅಂತ ಅವಾಗ ನೀನು ಹೊಳಿದಿದ್ದೆ. ವಿಷಮ ಸಂಸಾರವಿದನು ಕನಸು ಎಂದುವರಿ ಅಂತ. ಪ್ರಥಮಾನುಭೂತಿ ಅಲ್ಲಿ ದೇಶ ಕಾಲಗಳ ಭಾವ ಇಲ್ಲ. ಅಲ್ಲಿ ಅಹಂಭಾವ ಉದಯ ಆದ್ಮೇಲೆ ದೇಶ ಕಾಲಗಳ ಭಾವ ಬಂತು. ಬಹುಜನ್ಮದ ಪುಣ್ಯ ಫಲಿಸಿದಾಗ ವಿವೇಕ ಉದಯ ಆಕೈತೆ ನಮಗೆ.
ಈ ತೋರಿಕೆ ಸುಖ ಅನಂತ ದುಃಖದಿಂದ ತುಂಬಿದೆ. ವಿಷಯಾದಿಗಳನ್ನು ದೊರಕಿಸ್ಕೊಳ್ಳೋ ಸಂಬಂಧ ಇಷ್ಟೆಲ್ಲ ಪ್ರಯತ್ನ ನಡೆಸ್ಯಾನ ಮಾನವ. ವಿಷಯ ಪ್ರಾಪ್ತಿಗಾಗಿ ಏನೆಲ್ಲ ಹೀನಕೃತಿಗಳನ್ನು ಮಾಡ್ತಾನೆ ಮಾನವ. ಅದರ ಫಲ ಉಣ್ಣಾಕ ಜನ್ಮ ಜನ್ಮಾಂತರ ತಿರುಗ್ತಾನೆ. ಆ ವಿಷಯ ಅಲ್ಲೇ ಉಳಿತದೆ. ಮಾಡಿದ ಕರ್ಮ ಬೆಂಡ್ ಹಾಕ್ತೀನಿ. ಏನು ಲಾಭ ಮಾಡ್ಕೊಂಡಂಗಾಯ್ತು ನೋಡಿ. ಮೊದಲ ಎಷ್ಟು ಹುರುಪು ಇರ್ತೈತಿ, ಹಿಂದಗಡೆ ವೈಟ್ ಕಾಣಿಸ್ತೈತಿ. ವಿಷಯಾದಿಗಳಲ್ಲಿ ಸುಖವು ಮೋಡದೊಳಗಿನ ಮಿಂಚಿನಂತೆ ತೋರೆ ಅಡಿಗೆ ಹೋಗುದಂತ. ಇಂದ್ರಿಯ ಸಂಪರ್ಕ ಭೋಗ ಏನದ ಮಳೆಗಾಲದಲ್ಲಿ ಮೂತ ಬಿಗದಿರ್ತಾವ. ಹೆಂಗೆ ಅದನ್ನು ಬಿಟ್ಟು ಕೂಡಲೇ ಹೆಂಗೆ ಹಲವಾರು ಆಕೈತಿ. ಹೆಂಗೆ ಇಂದ್ರಿಯ ಪತನ ಆದ್ರೆ ಮುಗಿದು ಹೋಗ್ತಿ, ಮತ್ತೆ ನಿರಾಶೆನ ಗತಿ ನಿಮ್ಗೆ. ಅದಕ್ಕೆ ಅದರಲ್ಲಿ ಅಣು ಮಾತ್ರವೂ ಸುಖವಿಲ್ಲ ಅನ್ನೋದನ್ನು ಯಾವಾಗಲೂ ನೆನಪು ಮಾಡ್ಕೊಂತೇವೆ. ಸಂಸಾರ ಅಂದ್ರೆ ನಾಯಿ ಎಲಬು ಕಡ್ದಂಗೆ ಅದ ನೋಡ್ರಿ. ಏನು ತನ್ನ ಹೊಸದಾಗಿಂದ ರಕ್ತ ಬರ್ತೈತಿ, ಎಲಬನ್ಯಾಗ ಐತಿ ಅಂತ ತಿಳ್ಕೊಂಡಂಗೆ ಕಡ್ದ ಕಡಿತೈತಿ. ಏನು ಅದೇನು ಮಾಡೋದಿಲ್ಲ. ನಾವು ಕಲ್ಪನಾ ಮಾಡ್ಕೊಂಡಾಗ ಇದೆಲ್ಲ ತೋರ್ತೈತಿ. ನೀ ಮಾಡಿದ್ದ ನಿನಗೆ ಮೂಳು ಹಾಕೊಂಡು ಕುಂತೈತಿ. ಅದಕ್ಕೆ ಸ್ವತಂತ್ರತೆ ಇಲ್ಲ. ನೀನ ಅದಕ್ಕೆಲ್ಲ ಆಶ್ರಯ ಕೊಟ್ಟವ ತೋರಿಕೆಗೆ. ಅದರ ಆಧಾರದ ಮೇಲೆ ನೀನಿಲ್ಲ, ನಿನ್ನ ಆಧಾರದ ಮೇಲೆ ಅದೆಲ್ಲ ತೋರ್ತೈತಿ. ನೀವು ಅದನ್ನು ಕಲ್ಪಿಸ್ಕೊಂಡು ಅದ ಸತ್ಯ ಅಂತ ತಿಳ್ಕೊಂಡು ಕುಂತೀರಿ. ಎಲ್ಲ ಈ ನಮ್ಮ ತಪ್ಪು ತಿಳುವಳಿಕೆಗೆ, ದುಃಖಕ್ಕೆ ದೇಹ ನಾನೆನ್ನುವಂಥ ಅಧ್ಯಾಸನ ಮೂಲ ಕಾರಣ. ತನ್ನ ನಿಜವನ್ನು ತಿಳ್ಕೊಂಡು ತಾನು ಯಾರಿದ್ದೇನೆ ಅನ್ನೋದು ಪರೀಕ್ಷೆ ಮಾಡ್ದ ಹಂಗೆ ಅನ್ಯದ್ರ ಬೆನ್ನು ಹತ್ತಿ ಎಷ್ಟು ದಿನ ತಿರ್ಗವನಿ. ಬೇರೆ ಐತೆ ಅಂತ ಹುಡುಕಾಕ ಹೊಂಟಿ, ಎಷ್ಟು ದಿನಕ್ಕೆ ಸಿಗ್ಬೇಕಾದ. ಎಲ್ಲಿ ಭೇದದ ಅಲ್ಲಿ ಅಜ್ಞಾನದ. ಏನು ಅಜ್ಞಾನಿ ನಾವು. ದೇವ್ರು ಬೇರೆ ನಾ ಬೇರೆ ಅಂತ ಭೇದ ಭಾವ ಇಲ್ಲಿ ತನಕ ಇರ್ತದೆ. ಅಜ್ಞಾನ ಅದು ಏಕತ್ವದ ಅನುಭವ ಆದಾಗ ಅಜ್ಞಾನ ಹೋತು ಅಂತ. ಅಜ್ಞಾನ ಹೋಗದ ಹೊರತಾಗಿ ಏಕತ್ವದ ಅನುಭವ ಮಾಡ್ಕೊಳಕ್ಕಾಗೋದಿಲ್ಲ. ಏನು ದೇಹ ತಾದಾತ್ಮ್ಯ ಭಾವನೆ ಎಲ್ಲ ದುಃಖಕ್ಕೆ ಮೂಲ ಕಾರಣ. ದೇಹ ನಾನೆಂಬ ತಿಳುವಳಿಕೆಗೆ ಅಧ್ಯಾಸನ ಕಾರಣ. ತನ್ನನ್ನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸಲು ಏನುಂಟು ಕಾಣಿಸಲು ಬಲಿದೆ. ಹೇಳಕಾತಿ ಅದನ್ನು ಅನುಭವ ತಗೊಳಕ್ಕೆ ಒಬ್ಬರು ತಯಾರಿಲ್ಲ. ಎಲ್ಲಿ ಭೇದದ ಅಲ್ಲಿ ಅಜ್ಞಾನದ. ದ್ವಿತೀಯ ದ್ವೈ ಭಯಂ ಭವತಿ ಅಂತ ಎರಡನ್ನು ಭಾವ ಬಂತಂದ್ರೆ ಭಯ ಭೀತಿ ಉಂಟಾಗ್ತದೆ. ವಿಷಯ ದೋಷ ದರ್ಶನ ವಿರತಿಗೆ ಬೀಜ ಅಂದ. ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ಅವುಗಳ ಮೇಲಿನ ಮೋಹವನ್ನ ಅದನ್ನ ಗಟ್ಟಿಗೊಳಿಸ್ಕೊಂತ ಕೂತ್ರೆ ಯಾವಾಗಪ್ಪ ಇದರಿಂದ ಬಿಡುಗಡೆ ಆಗುತ್ತೆ. ವಾಸನಾ ತ್ಯಾಗಕ್ಕನಕ ತ್ಯಾಗ ಅಂತಾರೆ. ವಸ್ತುಗಳ ತ್ಯಾಗಕ್ಕೆ ತ್ಯಾಗ ಅನ್ನೋದ್ರ. ಈ ವಸ್ತುಗಳ ತ್ಯಾಗ ಮಾಡಿ ಒಳಗೆ ವಾಸನ ಇಟ್ಕೊಂಡು ಕುಂತ ತ್ಯಾಗ ಅಂತಾರೆ. ನಾನು ಎಂದಿದ್ರು ವಿಷಯ ವಸ್ತುಗಳು ಕೆಟ್ಟು ಹೋಗೋಣ ನನ್ನಿಂದ. ಅವುಗಳ ಮ್ಯಾಗ ಇಷ್ಟ ಯಾಕೆ ವ್ಯಾಮೋಹಪ್ಪ ನಿಮ್ಗಂದ್ರೆ. ವ್ಯಾಮೋಹನ ನಿಮ್ಗೆ ಗಂಟ್ಲಿಗೆ ಗಾಣ ಹಾಕೋದು. ಕೇಳಿದ್ದನ್ನ ಕೇಳುತ್ತಾ, ಕಂಡದ್ದನ್ನ ಕೇಳುತ್ತಾ, ಪುನಃ ಪುನಃ ಅದನ್ನ ಮಾಡ್ಕೋತಾರೆ. ಉಂಡದ್ದ ಉಣ್ಣುತ್ತಾ, ಮೂಸಿ ನೋಡಿದ್ದನ್ನು ನೋಡುದು.
ಭಾಳಷ್ಟು ಸಿದ್ಧಿಗೆ ಪಡೆದ್ರೆ ಏನಾಗೈತಿ, ಭಾಳಷ್ಟು ಅಲಂಕಾರ ಮಾಡ್ಕೊಂಡ್ರೆ ಏನಾಗೈತಿ. ಸುರನರ ವಂದ್ಯತೆಯಲ್ಲಿಂದ ಹೋದೇನು, ನಿಜ ಸುಖ ಮಿಲ್ಲೋದೋಡಿ ಬರಿಂದೇನು. ಮನಸ್ಸಿನ ಚಂಚಲತ್ವ ಕಳ್ಕೊಳ್ಳಿಕ್ಕೆ ಏನು ಮಾಡಬೇಕು, ವಿಷಯಾದಿಗಳಲ್ಲಿ ವಾಸನೆಗಳನ್ನು ಕಳ್ಕೋಬೇಕಾಗೈತಿ, ನಾಶ ಮಾಡೋಬೇಕಾಗೈತಿ. ಮನಸ್ಸಿತ್ತು ವಾಸನ ಇತ್ತಂದ್ರೆ ಮನಸ್ಸು ಚಂಚಲ ಆಗೋದನ್ನ, ಅದು ವಾಸನ ನಾಶ ಆತಂದ್ರೆ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ವೃತ್ತಿಯೊಳಗೆ ಪ್ರತಿಯೊಬ್ಬರಿಗೆ ನಮ್ಮ ಸ್ವರೂಪದ ಅನುಭವ ಮಾಡ್ಕೊಳಿಕ್ಕೆ ಬರ್ತದೆ. ಏನೇನು ಹಿಡ್ದು ಎಷ್ಟೆಷ್ಟು ಹಿಡ್ದು ಎಲ್ಲಿ ಹಿಡ್ದು ಅದನ್ನು ಕೈ ಬಿಡು, ಅವಾಗ ನಿರಾತಂಕವಾದಂಥ ಆನಂದ ಅನುಭವ ಪೂರೈಸಬೇಕು. ಇದಕ್ಕೆ ಶಿವ ಪೂಜೆ ಅಂತಾರೆ. ಅನೇಕ ನಮೂನಿ ವಾಸನೆಗಳಿರ್ತಾವೆ, ಅವನ್ನೆಲ್ಲ ಅಳಿಯೋ ಮಠ, ಹುಟ್ಟೋದು ಸಾಯೋದು ಮುಗಿ ಮಠ ಅಭ್ಯಾಸ ನಡಿಬೇಕು ನೋಡ್ರಿ. ಮಾನವ ವ್ಯರ್ಥವಾಗಿ ಮೈಥುನ ದಶೆಯಿಂದ ಚಟ ದಶೆಯಿಂದ ಎಷ್ಟು ಸಂಕಟ ಪಡ್ತಾನ್ರಿ. ಮೈಥುನ ಚಟ ಒಂದು ಬಿಟ್ರೆ ಇಷ್ಟೆಲ್ಲ ಸಂಕಟ ಪಡೋದು ತಪ್ಪು ಬಿಡ್ತೈತಿ. ಮನಸ್ಸಿಗೆ ಸಹಜ ಸ್ಥಿತಿ ಅನುಭವ ಬರ್ಬೇಕು ನೋಡ್ರಿ. ಏನು ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಸಲೆ ಸುಮ್ಮನಿಹುದೇ ನಿಜ ಯೋಗವು ಅಂತ. ನಿಜವಾಗಿ ಸ್ವರೂಪದ ಅಭ್ಯಾಸದಾಗ ತೊಡಗಿದವ ಯಾರಿನಿಂದನೂ ಮಾಡಕ್ಕೆ ಹೋಗೋದಿಲ್ಲ, ಯಾರು ಕೂಡ ಹೊಟ್ಟೆಗೆ ಇಚ್ಬಿಡಕ್ಕೆ ಹೋಗೋದಿಲ್ಲ. ಇನ್ನೊಬ್ಬರ ಕಲ್ಯಾಣವನ್ನು ಬಯಸ್ತಿರ್ತಾನೆ, ಇನ್ನೊಬ್ಬರಿಗೆ ಮೃದು ವಚನಗಳನ್ನು ಆಡ್ತಿರ್ತಾನೆ. ಸುಖ ದುಃಖಗಳಲ್ಲಿ ಯಾವಾಗಲೂ ಸಮಭಾಗಿಯಾಗಿ ಯಾವ ಇರ್ತಾನೆ, ಅವು ನೆಮ್ಮದಿಯಿಂದ ಇರ್ತಾನೆ. ಈ ಪ್ರಕಾರವಾಗಿರೋರು ಮೊದಲನೇ ಭೂಮಿಕೆ ಉಳ್ಳವರು ಅಂತ. ಸತ್ಸಂಗತ್ವವೇ ನಿಸ್ಸಂಗತ್ವಂ, ನಿಸ್ಸಂಗತ್ವವೇ ನಿರ್ಮೋಹತ್ವಂ, ನಿರ್ಮೋಹತ್ವವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವವೇ ಜೀವನ್ಮುಕ್ತಿ ಎಂದರು. ಏನು ಯಾವ ವಿಶ್ವವಿದ್ಯಾಲಯದೊಳಗೆ ಮೈಥುನ ಚಟ ಬಿಟ್ಟು ಬಾಕಿದ ಕಲಿಸ್ತಾರೆ. ನಿಮ್ಮ ವಿಶ್ವವಿದ್ಯಾಲಯದೊಳಗೆ ಕಲ್ತು ಬಂದದ್ದು ಎಲ್ಲ ಬೆದಿಗೆ ಬಂದು ದನಗತಿಂಗತ್ತಿತ್ತು. ಜಗತ್ತೆಲ್ಲ ಅಜ್ಞಾನದಲ್ಲಿ ಬಿದ್ದು ಹೊಳೆಯಾಡ್ತದೆ. ಇದು ಯಾವನಿಗೆ ಸುಖ ಹೊಂದಬೇಕನ್ನೋ ಇಚ್ಛಾದ ಅವನಿಗಷ್ಟೇ ಹೇಳೋ ಮಾತಿದು, ಬಾಕಿದವ್ರಿಗೆ ಹೇಳೋ ಮಾತಲ್ಲಿದು. ಮನುಷ್ಯನ ಜನ್ಮಕ್ಕೆ ಬಂದಾಗ ಮೈಥುನ ಚಟ ಜೋರು ಇರ್ತದೆ, ಬಾಕಿ ಜನ್ಮದೊಳಗೆ ನುತ ಬ್ರಹ್ಮಚರ್ಯದಿಂದ ಇರ್ತಾವ. ಮನುಷ್ಯ ಯಾಕೆ ನಾ ಈ ದುಃಖದಾಗ ಬಿದ್ದು ಹೊಳೆಯಾಡ್ತೇನೆ ಅನ್ನೋದು ವಿಚಾರ ಆಗದಂಗೆ ಅಜ್ಞಾನ ಆವರಿಸಿಬಿಟ್ಟದ ಮನುಷ್ಯನಿಗೆ. ಏನು ಮತ್ತೆ ಮನುಷ್ಯನ ಜನ್ಮ ಬರೋದು ಬಹಳ ದುರ್ಲಭ. ಅದಕ್ಕೆ ಇದು ಬಂದದ್ರ ಲಾಭ ಮಾಡ್ಕೊರಿ ಅಂದ್ರೆ. ಮನಸ್ಸು ಸಚ್ಚಿದಾನಂದ ಸ್ವರೂಪದಲ್ಲಿ ಸ್ಥಿರವಾಗಿ ನಿಲ್ಲಬೇಕದು. ಏನು ಬಹಿರ್ವ್ಯಾಪಾರಗಳನ್ನು ಮತ್ತು ದುಃಖವನ್ನು ಕೊಡ್ತಕ್ಕಂಥ ಕರ್ಮವನ್ನು ಒಲ್ಲದೆ ಬಿಡುವುದು. ಸುಸ್ಥಿರವಾಗಿ ಮನಸ್ಸನ್ನ ಆತ್ಮನಲ್ಲಿ ನಿಲ್ಲಿಸುವುದು ರೂಪ. ಬಹಿರ್ವ್ಯಾಪಾರಗಳನ್ನು ಕಡೆಗಣಿಸಿ ದುಃಖದಿಂದ ಬಿಡುಗಡೆಯನ್ನು ಹೊಂದುವುದು. ಯಾವ ಕರ್ಮ ಮತ್ತು ಕರ್ಮಫಲ ಬ್ಯಾಡಪ್ಪ ನಮಗೆ. ಈ ಶರೀರ ಮುಂತಾದವುಗಳಲ್ಲಿ ವೈರಾಗ್ಯ ಬಂದ್ರೆ ಅದು ಯಮ ಅಂದ. ಏನು ಸಚ್ಚಿದಾನಂದ ಸ್ವರೂಪದೊಳಗೆ ರತಿನನ ನಿಯಮ, ಬಾಹ್ಯದಲ್ಲಿ ಉದಾಸೀನನ ಆಸನ, ಬಾಹ್ಯಕರಣ ಅಳಿಯುವುದೇ ಹಸು ನಿರೋಧ, ಜಡವಾದದ್ದನ್ನೆಲ್ಲ ಬಿಟ್ಟು ಬಿಡುವುದನ್ನ ಪ್ರತ್ಯಾಹಾರ, ಪಡೆದ ನಿಜದ ಸ್ಥಿತಿಯೇ ಧಾರಣ, ಸಚ್ಚಿದಾನಂದವೇ ತಾನೆಂಬ ಧ್ಯಾನ, ಅದರಲ್ಲಿ ಮನವು ಮುಳುಗಲು ಮೌನ, ನಿರ್ಗುಣ ಅಷ್ಟಾಂಗ ಯೋಗವಿದು ಅಂತ. ಉಪಾಧಿ ಮೂಲಕ ಜೀವ ಅದನ, ಈಶ ಅದನ, ಜಗತ್ತದ ಅಂತ ಕಲ್ಪಿಸ್ಕೊಂಡು ಉಪಾಧಿ ತೆಗೆದಾಕಿದಾಗ ಎಲ್ಲಿದಾವಂತ.
ಇವೆಲ್ಲ ಅಧ್ಯಾಸದೊಳಗಿನ ವ್ಯವಹಾರ, ತಪ್ಪು ತಿಳುವಳಿಕೆ ಒಳಗೆ ಅದು. ತತ್ವಮಸಿ ಅದೇ ನೀನಿದ್ದಿ, ಆ ಆನಂದ ಸ್ವರೂಪನೇ ನೀನಿದ್ದಿ ಅಂತ. ಎಷ್ಟು ಅನುಭವ ತಂದು ಅದನ್ನ ಅನುಭವ ತಂದು ಕೊಟ್ಟರು ಅನುಭವ ತಗೊಳ್ಳೋರು ಎಲ್ಲಿ ಒಬ್ರು. ಇದ್ದ ಹೆಚ್ಚಾಗಿ ಎಲ್ಲರೂ ಏನಾಗಿರ್ತೀವಿ, ಶರೀರ ಆಗಿರ್ತೀವಿ, ಏನೋ ಆರಾಮಾಗಿರ್ತೀವಿ. ಸುಖದಿಂದ ಇರಲಿಕ್ಕೆ ಹೊರಗಿಂದ ಏನು ಕಲಿಯೋ ಅವಶ್ಯಕತೆನೇ ಇಲ್ಲ. ಏನು ಯಾವ ಶಾಲೆನೂ ಕಲಿಯೋ ಅವಶ್ಯಕತೆನೇ ಇಲ್ಲ. ಆರಾಮಿರ್ಬೇಕಂದ್ರೆ ಏನು ಯಾವ ಪಾಂಡಿತ್ಯನೂ ಬೇಕಾಗಿಲ್ಲ ನನಗೆ. ಏನು ವಿಷಮತೆಯನ್ನೆಲ್ಲ ಕೈ ಬಿಟ್ಟಾಗ ಬುದ್ಧಿ ಸಮ ಆಕೈತಿ. ನಮ್ಮಲ್ಲಿ ಪಾತಾಳಗಡೆ ಹಾಕಿ ಹುಡುಕಿದ್ರು ಭೇದ ಸಿಗೋಂಗಿಲ್ಲ ಅಂತ. ಯಾವ ಸಂಪ್ರದಾಯದಿಂದನೂ ಸಾಕ್ಷಾತ್ಕಾರ ನಮಗಾಗುದಿಲ್ಲ. ದೇಹಾದಿಗಳನ್ನು ಅರಿವೇ ನಾನು. ಮಲಿನವಾದಂಥ ಬುದ್ಧಿ ಏನದ ನೋಡ್ರಿ, ಅದನ್ನೆಲ್ಲ ತೆಗೆದು ಹಾಕದು ವಿಚಾರದಿಂದ. ಅದನ್ನ ಹಿಂದಕ್ಕೆ ಸರಿಸು. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂದರೆ ನಿರ್ದೋಷಂ ಸಮಂ ಹಿ ಬ್ರಹ್ಮ. ಯಾವುದೇ ಶಬ್ದ ಇಲ್ಲ, ದೋಷ ಇಲ್ಲ, ಅದೇ ನಿನ್ನ ಬ್ರಹ್ಮ ಸ್ವರೂಪ. ಬರೀಗತ ಗೋಷ್ಠಿಗಳನ್ನು ಬಿಟ್ಟು ಬಿಡಬೇಕು, ಸೃಜನ ಗೋಷ್ಠಿಗಳನ್ನು ನಡೆಸಬೇಕು. ನೀವೇನು ದಿನನಿತ್ಯ ಪೂಜೆ ಮಾಡ್ತೀರಲ್ಲ, ಅವೆಲ್ಲ ವ್ಯರ್ಥ. ಕರ್ಮಕಾಂಡದಾಗ ಏನು ಹುರುಳಿಲ್ಲ ಅಂತ ತಿಳಿದ್ರೆ ಹಿಂದಕ್ಕೆ ಸರ್ ತನ್ನೊಳಗೆ ತಾನು ನೋಡ್ಕೊಳ್ಳೋ ಕೆಲಸ ನೋಡ್ರಿ. ಕರ್ಮಕಾಂಡದಾಗ ಏನು ಸಿಗ್ತೀನಿ ಅದು ಹೊಳಿಬೇಕಲ್ಲ. ಇದು ದೋಷವನ್ನು ಕಂಡ ಆವಾಗ ಇದ್ರ ಕಡೆ ಹೊಳತ. ಅನೇಕ ಮತಗಳನ್ನು ಅಭಿಪ್ರಾಯಗಳನ್ನು ದೂರಿಟ್ಟು ತನ್ನ ಅನುಭವವನ್ನು ನೋಡಿಕೊಳ್ಳುವಂಥ ಪ್ರಯತ್ನ ನಿರಂತರ ನಡಿಬೇಕು ನೋಡ್ರಿ. ಏನು ಆರಾಮ್ ಬೇಕಾದವ ಆರಾಮ ಕಡೆ ಎಲ್ಲ ಕೊಡ್ತಾನ. ಆನಂದವನ್ನು ನಿಮ್ಮ ಅನುಭವದಿಂದ ಕಂಡಿರು, ಇನ್ನು ಯಾವುದರ ಇಂದ್ರಿಯ ಮುಖಾಂತರ ಕಂಡಿರು ಅಂದರೆ ಯಾವ ಶ್ರುತಿ ಯುಕ್ತಿಗಳ ಮೇಲೆ ಅದನ್ನು ಕಂಡ್ರಿ. ಆರಾಮಿರುವುದರಿಂದ ಯಾರನ್ನೂ ಅವಲಂಬನೆ ಮಾಡೋಂಗಿಲ್ಲ. ಯಾವ ವ್ಯಕ್ತಿ ಆಗಲಿ, ಯಾವುದೇ ವಸ್ತು ಆಗಲಿ, ಎದನ್ನೂ ಅವಲಂಬನೆ ಮಾಡೋಂಗಿಲ್ಲ. ಶ್ರುತಿ ಯುಕ್ತಿ ಅನುಮಾನ ಪ್ರಮಾಣಗಳಿಂದ ಸಿದ್ಧ ಮಾಡಲಿಕ್ಕೆ ಆರಾಮೇನು ಜಡವಸ್ತು ಅಲ್ಲ. ಏನು ಆನಂದವು ಯಾವುದೇ ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡದಿಲ್ಲ. ಸುಖದಶಿಂದ ಯಾರ ಏನಾರ ಶಾಸ್ತ್ರ ಹೇಳಕ್ ಬಂದ್ರೆ ಹೋಗೋ ಮುಂಡೆ ಮಕ್ಕಳ್ರೆ, ಯಾರಿಗೆ ಗೊತ್ತಿಲ್ಲದ್ದು ಹೇಳಕ್ ಬಂದಿರಿ ನೀವು ಅಂತ ಧೈರ್ಯ ಬರ್ಬೇಕು ನೋಡ್ರಿ. ಒಳಗೆ ಆಂತರಿಕವಾಗಿ ಎಡಬಿಡದೆ ಅನುಸಂಧಾನ ನಡಿಬೇಕು ನೋಡ್ರಿ. ಅಂದ್ರೆ ಏನಾರ ಇದು ಅನುಭವ ಬರ್ತದೆ. ನಾವು ಈಗ ಹೇಳೋ ಹೊತ್ನಾಗ ಅಷ್ಟಾಗ ಮತ್ತೆ ಬಿಟ್ಟು ಕೂಡಲೇ ಮತ್ತೆ ಏನು ಮಾಡ್ತಾರೆ, ಅನಾತ್ಮ ವಿಚಾರ ಬಂದು ಹೋಗ್ಬಿಡ್ತದೆ. ಎಡಬಿಡದೆ ಒಳಗೆ ಆತ್ಮ ವಿಚಾರದ ಅಭ್ಯಾಸ ನಡೆದಾಗ ಏನಾರ ಅನುಭವ ಬರ್ತದೆ. ಇದು ಅಭ್ಯಾಸ ಭಾಳ ಮಾಡ್ಬೇಕಾಗತ್ತೆ. ಹಗಲು ಎಳನ್ನದೇ ಪರಿಭಾವಿಸುತ್ತೀರಿ ಅಂದ ಅದಕ್ಕೆ. ಮತ್ತೊಂದು ಹೆಸರೇ ಇರಬಾರ್ದು ನೋಡ್ರಿ. ಯಾವಾಗ ಇದನ್ನು ಹೊಂದೇನು ಉತ್ಕಟ ಇಚ್ಛಾ ಒಂದೇ ತೀರ್ಬೇಕು ಅನ್ನುವಂಥ ಉತ್ಕಟ ಇಚ್ಛಾ ಲವಲೌಕಿ ಅದು ಬೇಕು. ಅವ್ ಹೇಳೋ ಕಾಲಕ್ಕೆ ಆಕೈತಿ ಉತ್ಕಟ ಇಚ್ಛಾ ಇತ್ತ ಅಂದ್ರೆ. ನಿನ್ನನ್ನು ವರ್ಣನ ಮಾಡಲಿಕ್ಕೆ ವೇದಗಳಿಗೆ ಸುಧಾ ಸಾಧ್ಯ. ಚತ್ವಾರವೋ ವೇದ ಚಕಿತಮ್ಮ ವಿದತ್ತೆ, 4 ವೇದಗಳು ನಿನ್ನನ್ನು ವರ್ಣಿಸಲಿಕ್ಕೆ ಹೋಗಿ ಹೊರಡು ಬಿದ್ದು ಅಂತ. ಅನುಭವ ಮಾಡದ ಹೊರತಾಗಿ ಸ್ವರೂಪದ ಬಗ್ಗೆ ನೀವು ಎಷ್ಟು ಕೇಳಿದರೂ ಕೆಲಸ ಆಗೋದಿಲ್ಲ ನೋಡ್ರಿ.
ಮನಸ್ಸಿನ ಹರಿದಾಟ ಯಾವಾಗ ನಿಲ್ತೈತಿ ಯಾವಾಗ ಪ್ರತಿಯೊಬ್ಬರಿಗೂ ಆನಂದ ಅನುಭವ ಬರ್ತೈತಿ ನೋಡಿ. ಏನು ನಾವು ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕಾಕತ್ತೀವಿ. ನಿನ್ನೊಳಗೆ ಇದ್ದದ್ದು ಅದನ್ನ ನೋಡ್ಕೊ, ಸುಮ್ಮನೆ ಇದ್ದರ ಅನುಭವ ಬರ್ತೈತೆ. ಅದು ಗದ್ದಲ್ದಾಗ ಇಂದ್ರಿಯಗಳ ಗದ್ದಲ್ದಾಗ ಬಿದ್ದರೆ ಎಲ್ಲಿ ಅನುಭವ ಬರ್ಬೇಕು? ಏನು ಎಲ್ಲ ಇಂದ್ರಿಯಗಳ ಇವನ್ನೆಲ್ಲ ಬಂದ್ ಮಾಡಿ ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸುವುದಂದ್ರೆ ಸಾಮಾನ್ಯ ಕೆಲಸನ, ಭಾಳ ಕಠಿಣ ಅದು. ಮತ್ತು ವಿಷಯಗಳನ್ನು ಓಡ್ತೈತೆ ಅದು. ಸುಖ ಆನಂದ ಅದು ಹಳಸುವುದಲ್ಲ, ಕೆಡುವುದಲ್ಲ, ಅದು ವಿಕಾರ ಹೊಂದುವಂಥದ್ದಲ್ಲ. ಹಳಸಿದ ವಸ್ತುಗಳು ನಮಗೆಂದೂ ಸುಖ ಕೊಡಲಾರು. ವಿಷಯ ವಸ್ತುಗಳೆಲ್ಲ ಅವು ಹಳಸಿದ್ವು ಅಲ್ಲ, ಮತ್ತು ಅವುಗಳಲ್ಲಿ ಸುಖ ಸಿಗ್ತೈತೆ ಅನ್ನುವಂಥದ್ದು ಭ್ರಾಂತಿ ನಿರಸನ ಆಗ್ಬೇಕು ನೋಡಿ. ಅವಾಗ ಆನಂದ ಅನುಭವಕ್ಕೆ ಬರೋಕ್ಕೆ ಶುರುವಾಗ್ತೈತಿ. ಈ ವಿಷಯ ವಸ್ತುಗಳಲ್ಲಿ ಭ್ರಾಂತಿ ನಾಶ ಆತಂದ್ರೆ ಅಲ್ಲಿ ಮಠ ಆನಂದ ಅನುಭವಕ್ಕೆ ಬರೋದು. ನಮ್ಮ ಮನಸ್ಸು ನಿಮ್ಮ ಇರುವಿನ ಆಧಾರದ ಮೇಲೆ ತೋರಿದಂಥ ತೋರಿಕೆ ಅದು. ಎಚ್ಚರದಲ್ಲಿ ಓಡಾಡಿ ಬಳಲುವ ಮನಸ್ಸನ್ನು ವಿವೇಕ ಎನ್ನುವಂಥ ವಿವೇಕ ವೈರಾಗ್ಯವೆಂಬ ಪೂಜೆಯಿಂದ ನಿಲ್ಲಿಸಿ ಅಂದರು. ಅಂದರೆ ಇದರ ಅಭ್ಯಾಸದಿಂದ ಅದನ್ನು ನಿಲ್ಲಿಸಬೇಕು. ನಿಲ್ಲಿಸಿ ಬೇರೆ ಏನನ್ನೂ ನೆನಪಿಸದೆ ಕೇವಲ ಆನಂದಮಯವಾದ ಇರುವಿನ ಆಕಾರ ಹಾಕೊಂಡು ಉಳ್ಕೋ ಕೆಲಸದ ನೋಡ್ರಿ. ವೃತ್ತಿ ತದಾಕಾರ ಆಗ್ಬೇಕು, ಅಂದಾಗ ಆ ವಸ್ತುವಿನ ಜ್ಞಾನ ಆಕೈತಿ. ಆನಂದದ ಆಕಾರ ಆದಾಗ ಆನಂದದ ಅನುಭವ ಆಕೈತಿ. ನಾವು ಆನಂದದ ಅನುಸಂಧಾನ ವೃತ್ತಿ ಮಾಜಿ ಸಹಿತರೆ ಅದಕ್ಕೆ ತೂರ್ಯಾತೀತ. ಆನಂದದ ಅನುಸಂಧಾನ ಎಲ್ಲಿ ತನಕ ಇರ್ತದೆ ಅದು ತೂರ್ಯಾವಸ್ಥೆ. ಅದನ್ನು ಮೀರಿದ್ದದ್ದು ತೂರ್ಯಾತೀತ ಅವಸ್ಥೆ ಅಂದರೆ ಏನು? ಇವೆರಡನ್ನು ಈ ಜಗದಳು ಅಭ್ಯಾಸವು ಮಾಡಿದೊಳೆ ನಿತ್ಯ ಮುಕ್ತಿ ಪದ ಸಿದ್ಧಿ ಅಪ್ಪದು ಅಂತ. ನಾವು ಯಾವುದನ್ನು ಅಧ್ಯಯನ ಮಾಡ್ತೇವೋ ಅದು ನಮಗೆ ಸಿಗ್ತೈತಿ. ಉಪರತಿ ಅಂದ್ರೆ ತೂರ್ಯಾವಸ್ಥೆಗೇನ ಅಂತಾರೆ. ಮನನದಿಂದ ಕೇಳಿದ ಅರ್ಥ ದೃಢ ಆಕೈತಿ. ನಿಧಿಧ್ಯಾಸನದಿಂದ ಜ್ಞಾನದ ಜ್ವಾಲೆ ಪ್ರಜ್ವಲಿಸ್ತದೆ. ನಿಧಿಧ್ಯಾಸನ ಸ್ವಾಭಾವಿಕವಾದಾಗ ಅದು ಸಮಾಧಿ ಅನಿಸ್ಕೊಳ್ತದೆ. ಯಾವ ಬೇಕಾದ ವಯಸ್ಸಿನಲ್ಲಿ ಉತ್ಕಟ ಇಚ್ಛಾ ಇತ್ತಂದ್ರೆ ಪ್ರಾಣವಾಯು ಹೋಗೋ ಕಾಲಕ್ಕೆ ಸುಧಾ ಈ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಪ್ರತಿಯೊಬ್ಬರಿಗೂ ಬರ್ತದೆ. ನಾವು ಪ್ರಯತ್ನ ಮಾಡಾಕ್ತಾ ಇರಲಿಲ್ಲ. ನಮ್ಗೆ ಹಂಗಾದೈತ್ರಿ ಅಂತ ಉದಾಸೀನಕ್ಕೆ ನಿರಾಶವಾದಿ ಆಗ್ಬಿಡಿ. ಎಲ್ಲರಿಗೂ ಆಕೈತಿ, ಪ್ರತಿಯೊಬ್ಬರಿಗೂ. ಸ್ವಲ್ಪ ಇದ್ರ ಕಡೆ ಲಕ್ಷ ಕೊಟ್ಟು ನೋಡಿ. ಒಮ್ಮೆ ಅದ್ರ ಸೂತ್ರ ಹತ್ತಾಕೈತಿ ಅಂದ್ರೆ ಬಿಡುದನ ಇಲ್ಲ ನೀವು. ಅದೇ ಭಾವದಾಗ ಇರ್ಬೇಕು ಅನಿಸ್ತದೆ. ಏನು ಜಗತ್ತಿನ ಕಡೆ ಲಕ್ಷ್ಯ ಕೊಡೋದು ನಾವು ಎಲ್ಲ ಮರಿತಾನ. ಜಗತ್ತಿನ ಭಾವನೆಯಿಂದ ಮರೆತ ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸಿ ಅದನ್ನು ಅನುಭವ ಮಾಡ್ಕೋತಾನ. ಏನು ರೆಡಿ ಇದ್ದದ್ದು ಐತದ. ಏನಾರು ಹೊಸದಾಗಿ ಏನಾರು ಮಾಡಿ ಹೊಂದಬೇಕಾಗಿಲ್ಲ ನೀವು. ಯಾವ ಬೇಕಾದ ವಯಸ್ಸಿನಲ್ಲಿ ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ ಬರ್ತದೆ ನೋಡ್ರಿ. ಏನು ಉತ್ಕಟ ಇಚ್ಛಾ ಆಯ್ತಾ ಪ್ರಾಣವಾಯು ಹೋಗೋ ಕಾಲಕ್ಕೆ ಸುಧಾ ಮುಕ್ತ ಆಗ್ಲಿಕ್ಕೆ ಬರ್ತದೆ ನಮ್ಗೆ. ಇದಕ್ಕೆ ತಿಳ್ಕೊಂಡು ಏನು ತಿಳ್ಕೊಂಡು ದೊಡ್ಡ ಲಾಭ, ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ಅದಂತ. ಯಾವ ಪುಣ್ಯಾತ್ಮ ಹೊಳಿತೈತಿ ಅಂತ. ನಮ್ಮ ನಿಜ ಸ್ವರೂಪದ ಕಡೆ ಎಲ್ಲ ಕೊಡ್ಬೇಕಾತಂದ್ರೆ ಹಿಂದಿನ ಜನ್ಮದ ಪುಣ್ಯ ಬೇಕದು. ಅಂತಃಕರಣ ಪರಿಶುದ್ಧಿ ಇರ್ತೈತೆ. ಏನು ಮನಸ್ಸು ಅತ್ತಾಗಿತ್ತಾಗ ಓಡಾಡಿ ಬಳಲಿ ಇದ್ದ ಸಮಾಧಾನವನ್ನೆಲ್ಲ ಕೆಡಿಸ್ಕೊಂಡ್ಬಿಡ್ತದೆ. ನಿನ್ನಲ್ಲಿ ಇದ್ದದ್ದನ್ನು ನೀವು ಹೊಂದಬೇಕಾದ್ರೆ ಇಷ್ಟೆಲ್ಲ ಗದ್ದಬೇಕಾಗಿತ್ತು. ಮತ್ತು ಅಲ್ಲಿ ಇಲ್ಲಿ ಅಡ್ಡಾಡಿ ಕರಿಗೆ ನಿನ್ನೊಳಗೆ ನೀವು ವಿಶ್ರಾಂತಿ ಅಂತ ಮಾಡ್ತೀವಿ. ಹೊರಗೆ ಎಲ್ಲಿ ಇಲ್ಲ ಅದು ಆನಂದ ನನ್ನೊಳಗೈತಿ. ನನ್ನ ಬಿಟ್ಟು ಆನಂದ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡ್ರಿ. ಎಲ್ಲಿಯೂ ಇಲ್ಲ. ನನ್ನ ಬಿಟ್ಟು ಹನಿಕೆ ಹಾಕಿದ್ರೆ ಅದು ಸಿಗುವ ವಸ್ತುನೂ ಅಲ್ಲ. ಯಾವಾಗಲೂ ತನ್ನೊಳಗೆ ತಾನು ನೋಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಾವು ಅನ್ಯದರಾಗಿ ಇಂದ್ರಿಯಗಳ ಮುಖಾಂತರ ಹನಿಕೆ ಆಗಾಕತ್ತೇವೆ ಸುಖ ಕೊಡ್ತಾವಂತ. ಇಂದ್ರಿಯಗಳ ಮುಖಾಂತರ ವಿಷಯ ವಸ್ತುಗಳಲ್ಲಿ ಅದು ಸುಖ ಸಿಗ್ತೈತೆ ಅಂತ ಹುಚ್ಚು ಪ್ರಯತ್ನ ನಡೆಸೋ ನಾವು. ಇದ್ದದ್ದು ನಿನ್ನೊಳಗೈತಿ, ಹೊರಗೆ ಎಲ್ಲಿಯೂ ಇಲ್ಲ. ಅದು ನಿಯಮ ಕಲ್ಪಿಸ್ಕೊಂಡು ಅವನ ಕಲ್ಪನಾ ಎಲ್ಲ ತೆಗೆದಾಕ.
ಯಾವುದೇ ಥರದ ವಿಚಾರಕ್ಕೆ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಅದು ಸೂತ್ರ ನಿನಗೆ ಹತ್ತೈತೆ ನೋಡಿ. ಅವಾಗ ನಿಮಗೆ ಇದು ಅನುಭವ ಬರಕ್ಕೆ ಶುರುವಾಗ್ತದೆ.